ಗುಡ್ ಈವ್ನಿಂಗ್. ನಿನ್ನೆ ನಾವು LCM ಮತ್ತು HCF ಗೆ ಸಂಬಂಧಪಟ್ಟಂತೆ ಅಂದ್ರೆ ಮಲ್ಟಿಪಲ್ಸ್ ಮತ್ತು ಫ್ಯಾಕ್ಟರ್ಸ್ ಗೆ ಸಂಬಂಧಪಟ್ಟಂತೆ ಗೂಗಲ್ ಟೆಸ್ಟ್ ನ ಸಾಲ್ವ್ ಮಾಡಿದ್ವಿ. ಆದ್ರೂ ಕೂಡ ಕೆಲವರಿಗೆ ಬೇಸಿಕ್ ಸ್ವಲ್ಪ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಮೊದಲಿಂದ ತುಂಬಾ ಬ್ರೀಫ್ ಆಗಿ ಸಮಾಧಾನವಾಗಿ ಕಲಿಯೋಣ. ಒಂದೇ ಟಾಪಿಕ್ ಅನ್ನ ಅಂದ್ರೆ ಇಲ್ಲಿ ಯಾವ್ಯಾವ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತ ನಿಮಗೆ ಈಗ ಅರ್ಥ ಆಗಿದೆ. ಹಾಗಾಗಿ ಅದರದ್ದು ಮೂಲ ಅಂದ್ರೆ ರೂಟ್ ಏನು, ಸೊ ಫ್ಯಾಕ್ಟರ್ಸ್ ಮತ್ತೆ ಮಲ್ಟಿಪಲ್ಸ್ ನ ಯಾವ ರೀತಿ ಎಲ್ಲ ಕ್ವಶನ್ಸ್ ಕೇಳ್ಬೋದು ಅನ್ನೋದಕ್ಕಿಂತ ಮೊದಲು ಸೊ ಫ್ಯಾಕ್ಟರ್ಸ್ ಅಂದ್ರೆ ಏನು, ಮಲ್ಟಿಪಲ್ಸ್ ಅಂದ್ರೆ ಏನು ಅಂತ ಕೆಲವರಿಗೆ ಮತ್ತೆ ಮರ್ತ ಹೋಗ್ಬಿಡುತ್ತೆ. ಹಾಗಾಗಿ ಅದನ್ನ ಸರಿಯಾಗಿ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಒಂದು 10 ನಿಮಿಷದಲ್ಲಿ. ಜೊತೆಗೆ ಈ ಎಕ್ಸಾಮ್ ಅಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ ನ ನಾವ್ ಯಾವ ರೀತಿ ಇಂಪ್ರೂವೈಸ್ ಮಾಡ್ಕೊಳ್ಳೋದು, ಅಂದ್ರೆ ಈಗ ಸ್ಕ್ವೇರ್ದು ಎಷ್ಟೋ ನಂಬರ್ ಕೊಟ್ಟಿದ್ರು ಅದ್ರಲ್ಲಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಎಲ್ಲರಿಗೂ ಕೂಡ ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಅಲ್ವೋ? ಒಂದ್ಸಲ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ, ಕೇಳಿಸ್ತಿದೆ ಸರ್ ಅಂತ ಹೇಳಿ. ಮತ್ತೆ ನಿಮಗೆ ಎಲ್ಲರಿಗೂ ಕೂಡ ಹೇಳೋದೇನು ಅಂದ್ರೆ 6:30 ಅಂದ್ರೆ 6:30 ಒಂದ್ ನಿಮಿಷ 2 ನಿಮಿಷದಲ್ಲಿ ಎಲ್ಲರೂ ಕೂಡ ಜಾಯಿನ್ ಆಗ್ಬೇಕು. ಆ ಟೈಮ್ನ ಸ್ವಲ್ಪ ಮ್ಯಾನೇಜ್ ಮಾಡಕ್ ಟ್ರೈ ಮಾಡಿ, ಅದೇ ಟೈಮ್ನ ಪಿಕಪ್ ಮಾಡಿ. ಓಕೆ, ಒಂದು ಸ್ಕ್ರೀನ್ ಶೇರ್ ಆಗುತ್ತೆ. ವಾಟ್ ಈಸ್ ಮಲ್ಟಿಪಲ್ಸ್ ಅಂದ್ರೆ ಕನ್ನಡದಲ್ಲಿ ನಾವು ಗುಣಕಗಳು ಮತ್ತು ಅಪವರ್ತನಗಳು ಅಥವಾ ಅಪವರ್ತ್ಯಗಳು ಮತ್ತು ಅಪವರ್ತನಗಳು ಅಂತ ಹೇಳ್ತೀವಿ. ಸೊ ಈ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಏನು ಹಂಗಂದ್ರೆ ಅಪವರ್ತನಗಳು ಅಂದ್ರೆ ಏನು, ಅಪವರ್ತ್ಯಗಳು ಅಂದ್ರೆ ಫ್ಯಾಕ್ಟರ್ಸ್ ಅಂದ್ರೆ ಏನು, ಮಲ್ಟಿಪಲ್ಸ್ ಅಂದ್ರೆ ಏನು. ಸೊ ಇದನ್ನ ಸ್ವಲ್ಪ ಸಣ್ಣದ ಅಂದ್ರೆ ರಿವಿಷನ್ ಮಾಡೋ ತರ ಮಾಡ್ತೀನಿ ನಾನು. ಅದ್ರಲ್ಲಿ ಏನೇನೆಲ್ಲ ಕಲಿತೀವಿ ನಾವು, ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ತುಂಬಾ ಸಲ ಕ್ವಶನ್ಸ್ ನ ಕೇಳ್ತಾರೆ. ಅವಿಭಾಜ್ಯ ಅಪವರ್ತನೀಕರಣ ಅಂದ್ರೆ ಏನು, ಯಾಕೆ ಈ ರೀತಿ ನಾವು ಮಾಡಬೇಕು, ಅಂಡ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಮಾಸ, ಆಯ್ತಾ, HCF, ಮತ್ತೆ ಲಾಸಾಗು ಅಂದ್ರೆ ಅಪವರ್ತ್ಯನ, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಓಕೆ, ಈಗ ನೋಡಿ 12ರ ಅಪವರ್ತನಗಳು ಅಂತ ನಾವು ಕೇಳ್ತಾ ಇದ್ದೀವಿ. 12ರ ಅಪವರ್ತನಗಳೇ ಬೇರೆ, ಪ್ರೈಮ್ ಫ್ಯಾಕ್ಟರೈಸೇಷನ್ನೇ ಬೇರೆ. ಸೊ ಅಪವರ್ತನಗಳು ಅಂತಂದ್ರೆ ಎಲ್ಲವೂ ಕೂಡ ಆಗುತ್ತೆ, ಅಂದ್ರೆ 12ನ್ನ ಭಾಗಿಸುವಂತಹ ಸಂಖ್ಯೆಗಳು. 12ನ್ನ ಯಾವ್ಯಾವ ಸಂಖ್ಯೆ ಭಾಗಿಸುತ್ತೋ ಅವೆಲ್ಲವೂ ಕೂಡ ಅಪವರ್ತನಗಳು. ಅಂದ್ರೆ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅಂದ್ರೆ ದ ನಂಬರ್ಸ್ ವಿಚ್ ಈಸ್ divisible by 12, sorry, divides the 12. The numbers which are divides the 12 are called factors. ಅಂದ್ರೆ ಅರ್ಥ 12ನ್ನ ಭಾಗಿಸುವಂತಹ ಸಂಖ್ಯೆಗಳು ಅಂದ್ರೆ ಫ್ಯಾಕ್ಟರ್ ಅಂತ ಹೇಳ್ತೀವಿ. 12ನ್ನ ಯಾವ್ಯಾವ ನಂಬರ್ ಇಂದ ಭಾಗಿಸಬಹುದು ನಾವು? ಫಾರ್ ಎಕ್ಸಾಂಪಲ್ 1 ಇಂದ ಡಿವೈಡ್ ಮಾಡಬಹುದು, 2 ಇಂದ ಡಿವೈಡ್ ಮಾಡಬಹುದು, 3 ಇಂದ ಡಿವೈಡ್ ಮಾಡಬಹುದು, 4 ಇಂದ ಅಂಡ್ 6 ಇಂದ. ಸೊ ಈ ಎಲ್ಲಾ ನಂಬರ್ ಇಂದನೂ ಕೂಡ ನಾವು 12 ಅನ್ನ ಡಿವೈಡ್ ಮಾಡಬಹುದು. ಸೊ ಈ ನಂಬರ್ಗಳನ್ನ ನಾವು ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಅಥವಾ ಅಪವರ್ತನಗಳು ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೀವಿ. ಫ್ಯಾಕ್ಟರ್ಸ್ ಅಂದ್ರೆ ಒಂದೇನೆ, ಅಪವರ್ತನಗಳು ಅಂದ್ರೆ ಒಂದೇನೆ. ಸೊ ಸ್ವಲ್ಪ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ಪ್ರೈಮ್ ಫ್ಯಾಕ್ಟರ್ಸ್ ಅಂಡ್ ಫ್ಯಾಕ್ಟರ್ಸ್. ಅಂದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಏನು ಸ್ವಲ್ಪ ಯೋಚನೆ ಮಾಡಿ. ಪ್ರೈಮ್ ನಂಬರ್ ನಿಮಗೆ ಗೊತ್ತಿದೆ. ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಈ 12ನ್ನ ನಾವು ಬರೀ ಪ್ರೈಮ್ ನಂಬರ್ ಇಂದಾನೆ ಎಕ್ಸ್ಪ್ರೆಸ್ ಮಾಡಬಹುದು. ಹೇಗೆ ಅಂತಂದ್ರೆ ಇದನ್ನೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಫ್ಯಾಕ್ಟರ್ಸ್ಗೂ ಮತ್ತು ಪ್ರೈಮ್ ಫ್ಯಾಕ್ಟರ್ಸ್ಗೂ ಏನ್ ಡಿಫ್ರೆನ್ಸ್ ನೋಡಿ. ಫ್ಯಾಕ್ಟರ್ಸ್ ಅಂದ್ರೆ 12ನ್ನ ಭಾಗಿಸುವಂತಹ ಸಂಖ್ಯೆಗಳು ಎಲ್ಲವೂ ಕೂಡ ಆಗುತ್ತೆ. ಉದಾಹರಣೆಗೆ 1 into 12 ಅಂದ್ರೆ 1 ಮತ್ತೆ 12 ಬೋತ್ ಆರ್ ದ ಫ್ಯಾಕ್ಟರ್ಸ್ ಆಫ್ 12, ಅಂಡ್ 2 6 are 12, ಇವೆರಡೂ ಕೂಡ 12 ನ ಫ್ಯಾಕ್ಟರ್ಸ್. 3 4s are 12. ಸೊ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಆಫ್ 12. ಆದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಇದರಲ್ಲಿರುವಂತಹ 12ನ್ನ ನಾವು ಬರೀ ಪ್ರೈಮ್ ನಂಬರ್ ಇಂದಾನೆ ಎಕ್ಸ್ಪ್ರೆಸ್ ಮಾಡಬೇಕು. ಸೊ 2 ಇಂದ ಡಿವೈಡ್ ಆಗುತ್ತೆ, ಹಾಗಾಗಿ 2 is a prime number. 2 6 again 2 ಇಂದ 2 3s. ಸೊ ಮತ್ತೆ ನಾವು 3 1s. ಹಾಗಾದ್ರೆ 12 is equal to 2 into 2 into 3. ಸೊ ದಿಸ್ ಈಸ್ ಕಾಲ್ಡ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಅಂದ್ರೆ ಫ್ಯಾಕ್ಟರ್ಸ್ ನ ಬರ್ದಿದೀವಿ ಆದ್ರೆ ಬರೀ ಪ್ರೈಮ್ ನಂಬರ್ಸ್ ಅಲ್ಲೇ ಬರ್ದಿದೀವಿ.
ಇವೆಲ್ಲವೂ ಕೂಡ ಮಲ್ಟಿಪಲ್ ಮಾಡಿದ್ರೆ ನಮಗೆ 12 ಸಿಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಕನ್ನಡದಲ್ಲಿ ಅವಿಭಾಜ್ಯ ಅಪವರ್ತನೀಕರಣ ಅಂತ ಹೇಳ್ತೀವಿ. ಸೊ ಯಾವುದೇ ನಂಬರ್ಗೆ ಬರೀ ಫ್ಯಾಕ್ಟರ್ಸ್ ಬರೀರಿ ಅಂತಂದ್ರೆ ಈ ತರ ಎಲ್ಲವನ್ನೂ ಕೂಡ ಬರಿಬಹುದು. 1 2 3 4 6 and 12. ಫಾರ್ ಎಕ್ಸಾಂಪಲ್ 12 ನ ಫ್ಯಾಕ್ಟರ್ಸ್ ಅಂದ್ರೆ ಇದು. ಬರೀ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಸೊ ದೀಸ್ ಆರ್ ಆಲ್ ದ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಡಿಫರೆನ್ಸ್ ಗೊತ್ತಾಗ್ತಿದೆ ಅಲ್ವಾ? ಇದು ಫ್ಯಾಕ್ಟರ್ಸ್ ಅಂದ್ರೆ ಅಪವರ್ತನಗಳು, ಇದು ಅವಿಭಾಜ್ಯ ಅಪವರ್ತನಗಳು. ಇಷ್ಟೇ ಡಿಫರೆನ್ಸ್. ಯಾಕೆ ಈ ಅವಿಭಾಜ್ಯ ಅಪವರ್ತನಗಳು ಬೇಕು ಅಂತ ನೆಕ್ಸ್ಟ್ ನಾವು ನಿಮಗೆ ಹೇಳೋಣ. ನೆಕ್ಸ್ಟ್ ಈಗ ಫ್ಯಾಕ್ಟರ್ಸ್ ತಿಳ್ಕೊಂಡ್ವಿ. ಮಲ್ಟಿಪಲ್ಸ್ ಅಂದ್ರೆ ಏನು? ಮಲ್ಟಿಪಲ್ಸ್ ಅಂದ್ರೆ 12 ನ ಟೇಬಲ್ ಎಕ್ಸಾಂಪಲ್ ಅಂದ್ರೆ ಗುಣಕಗಳು. 12 1 12 ಇವೆಲ್ಲವೂ ಕೂಡ 12 ನ ಮಲ್ಟಿಪಲ್ಸ್. ಅಂದ್ರೆ 12 ಇಂದ ಮಲ್ಟಿಪಲ್ ಮಾಡಿದ್ರೆ ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಜೊತೆಗೆ ಈ ಎಲ್ಲಾ ನಂಬರ್ಗಳನ್ನು 12 ಇಂದ ಡಿವೈಡ್ ಮಾಡಬಹುದು. These all numbers are divisible by 12. From these numbers ನೋಡಿ ಡಿಫರೆನ್ಸ್ ಏನು ಫ್ಯಾಕ್ಟರ್ಸ್ಗೂ ಮತ್ತು ಮಲ್ಟಿಪಲ್ಸ್ಗೂ ಅಂದ್ರೆ 12 ಇಂದ ಈ ಎಲ್ಲಾ ಮಲ್ಟಿಪಲ್ಸ್ ಕೂಡ ಡಿವೈಡ್ ಮಾಡಬಹುದು. ಅದೇ ಈ ನಂಬರ್ಸ್ ನಿಂದ 12 ಅನ್ನೇ ಡಿವೈಡ್ ಮಾಡಬಹುದು. ಸೊ 12 ಅನ್ನೇ ಡಿವೈಡ್ ಮಾಡ್ತೀವಿ ಅಂದ್ರೆ ಅದು ಫ್ಯಾಕ್ಟರ್ಸ್, 12 ಇಂದ ಡಿವೈಡ್ ಮಾಡ್ತೀವಿ ಅಂದ್ರೆ ಅದು 12 ನ ಮಲ್ಟಿಪಲ್ಸ್. ಸೊ ಡಿಫರೆನ್ಸ್ ಇಷ್ಟನೇ. ಯಾವ್ದಾವ್ದು ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯನೋ ಯಾವ ನಂಬರ್ನ 12 ಇಂದ, ಅವು 12 ನ ಮಲ್ಟಿಪಲ್ಸ್. 12 ಅನ್ನೇ ಡಿವೈಡ್ ಮಾಡ್ತೀವಲ್ವಾ ಆ ನಂಬರು ಅದು ಫ್ಯಾಕ್ಟರ್ಸ್ ಅಂದ್ರೆ ಅಪವರ್ತನಗಳು. ಯಾವಾಗಲೂ ಕೂಡ ಅಪವರ್ತನಗಳು ಫ್ಯಾಕ್ಟರ್ಸ್ 12 ಗಿಂತ ಕಡಿಮೆ ಇರುತ್ತೆ. ಮಲ್ಟಿಪಲ್ಸ್ 12 ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ 12 1 12 12 2 24 36 ಇವೆಲ್ಲ ಮಲ್ಟಿಪಲ್ಸ್ ಅಂದ್ರೆ ಗುಣಕಗಳು ಅಂತ ಹೇಳ್ತೀವಿ. ಅಂದ್ರೆ ಗುಣಾಕಾರ ಮಾಡಿದ್ರೆ ಅದ ಸಿಗುತ್ತೆ ಅಂತ ಅರ್ಥ. ಮಲ್ಟಿಪಲ್ಸ್ ಅಂದ್ರೆ ಅದ್ರ ಹೆಸರೇ ಹೇಳ್ತಾ ಇದ್ರೆ ಮಲ್ಟಿಪಲ್ ಮಾಡಿದಾಗ ಸಿಗುವಂತ ನಂಬರ್ಸ್ ಮಲ್ಟಿಪಲ್ಸ್. ಸೊ ಇದು ಬೇರೆ ಆಯ್ತು. ಈಗ ಫ್ಯಾಕ್ಟರ್ಸ್ ಅಂದ್ರೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಕೂಡ ಹೇಗ್ ಮಾಡಿದ್ವಿ ನೋಡಿ. ಒಂದೇ ನಂಬರ್ ಅಲ್ಲಿ ನಾವು 3 ತರದನ್ನ ತೋರಿಸಿದೀವಿ ನಿಮಗೆ. ನಿಮಗೆ ಅರ್ಥ ಆಗ್ದಿಲ್ಲದ ಏನು ಅಂತ ನನಗೆ ಗೊತ್ತಾಗಿದೆ ನಿನ್ನೆ. ಸರ್ ಯಾಕೆ ಆ ತರ ಮಾಡ್ಕೊಂಡ್ರಿ? ನೋಡಿ ಇಲ್ಲಿ ನಾವು ಬರೀ ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತ ಮಾಡಿದಾಗ 16 ಫ್ಯಾಕ್ಟರ್ಸ್ ಎಲ್ಲಾ ನಂಬರ್ಸ್ ಕೂಡ ಬರಿತೀವಿ. ಅಂದ್ರೆ 16 ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೋ ಅವೆಲ್ಲವೂ ಕೂಡ 16 ಫ್ಯಾಕ್ಟರ್ಸ್. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಈಗ HCF ಗೆ ಹೋಗೋದ್ರೆ ಅಂದ್ರೆ HCF ಅಂದ್ರೆ 12 and 16 ಅಂತ ಎರಡು ನಂಬರ್ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಟೇಕ್ HCF ಆಫ್ ದೀಸ್ ನಂಬರ್ ಅಂದ್ರೆ ಕನ್ನಡದಲ್ಲಿ ಮಾಸ ಅನ್ನ ತಗೋಣ. ಮಾಸ ತಗೋಬೇಕು ಇವೆರಡು ನಂಬರ್ಗಳಿಗೆ ಅಂತಂದ್ರೆ ನಾವು ಇವೆರಡನ್ನೂ ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ನೋಡಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಇಲ್ಲಿ ಬರುತ್ತೆ. 12 ಮತ್ತೆ 16 ಗೆ ಸಪರೇಟ್ ಆಗಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 2 6 12 2 3 6 3 1 3 ಅಂದ್ರೆ 12 ಅಂದ್ರೆ 2 into 2 into 3. 16 2 4 8 again 2 4 ಮತ್ತೆ 2 2 ಹಾಗಾದ್ರೆ 2 1 ಹಾಗಾದ್ರೆ 16 ಅಂದ್ರೆ 2 into 2 into 2 into 2. ಸೊ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಬರೀಬಹುದಲ್ವಾ? 2 into 2 ಅಂದ್ರೆ 2 ಸ್ಕ್ವೇರ್ ಅಂತ ಬರೀಬಹುದು. ಮತ್ತು ಇದನ್ನ 3 ಅಂತ ಬರೀತೀವಿ. ಅಂದ್ರೆ 2 into 2 ಅಂದ್ರೆ 2 ಸ್ಕ್ವೇರ್ ಅಂದ್ರೆ ಒಂದೇ. ಸೊ ಇದನ್ನ 2 to the power of 4 ಅಂತ ಬರೀತೀವಿ 16 ನ. ಸೊ ಸಮ್ಟೈಮ್ಸ್ ನಿಮಗೆ 12 ಮತ್ತೆ 16 ಅಂತ ಕೊಡದೇನೆ ಡೈರೆಕ್ಟ್ ಆಗಿ ಅವರೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಕೊಟ್ಬಿಡ್ತಾರೆ. ಸೊ 2 ಸ್ಕ್ವೇರ್ ಅಂಡ್ 2 to the power of 4 ಅಂತ ಹೇಳಿ. ಸೊ ಇವಾಗ ಏನ್ ಮಾಡ್ಬೇಕು? ಇವಾಗ ಯಾವ್ದು LCM ಸರ್ HCF ಯಾವುದು ಅಂತ ನಿಮ್ಮ ಪ್ರಶ್ನೆ ಇರಬಹುದು. ನೋಡಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ರೀತಿ ಕೊಟ್ಟಿದ್ದಾರೆ ಒಂದು ನಂಬರ್ ಅಂದ್ರೆ ಅದನ್ನ ಎಕ್ಸ್ಪ್ಯಾಂಡ್ ಫಾರ್ಮ್ ಅಲ್ಲಿ ಈ ರೀತಿ ಬರ್ಕೋಬಹುದು. 2 ಸ್ಕ್ವೇರ್ ಅಂದ್ರೆ 2 into 2 ಅಂತ ಹೇಳಿ, 3 ಅಂದ್ರೆ 3 ಅಂತ ಹೇಳಿ. ಅಂಡ್ 2 to the power of 4 ಅಂದ್ರೆ 2 ರ ಘಾತ 4 ಅಂದ್ರೆ 2 4 ಸಲ ಬರ್ಕೊಳ್ಳಿ ಅಂತ. ನಮಗೆ HCF ಬೇಕಾಗಿರೋದು. HCF ಅಂದ್ರೆ ಮಹತ್ತರ ಸಾಮಾನ್ಯ ಅಪವರ್ತನ, ಕಾಮನ್ ಫ್ಯಾಕ್ಟರ್. ಸೊ ಕಾಮನ್ ಫ್ಯಾಕ್ಟರ್ 2 ಇದೆ, ಇಲ್ಲೂ ಕೂಡ 2 ಇದೆ. ಸೊ ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ. ಹಾಗಾಗಿ ನಾವು ಇವೆರಡೇ ನಂಬರ್ ನ ಬರ್ಕೊಳ್ತೀವಿ. ಅಂದ್ರೆ 2 into 2 that is equal to 2 to the power of 4 ಅಂತಾನು ಕೂಡ ಬರೀಬಹುದು. ಅಥವಾ ನಿಮಗೆ ಆನ್ಸರ್ 4 ಅಂತಾನು ಕೂಡ ಕೊಡಬಹುದು. ಎರಡು ಒಂದೇನೆ. ಸರಿ, 2 ಸ್ಕ್ವೇರ್. ಸೊ 2 into 2 ಅಂದ್ರೂ 4 ಬರುತ್ತೆ, 2 ಸ್ಕ್ವೇರ್ ಅಂದ್ರೂ ಕೂಡ 4. ಸೊ ಹಾಗಾಗಿ ಅವರು ಪ್ರೈಮ್ ಫ್ಯಾಕ್ಟರೈಸೇಷನ್ ನ ಅವರೇ ಕೊಟ್ಟು
ನಿಮಗೆ HCF ನ ಕೇಳಿದಾಗ ನೀವು ಈ ರೀತಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆದ್ರೂ ಬರ್ಕೋಬಹುದು, ಅಥವಾ ಸ್ಮಾಲೆಸ್ಟ್ ಯಾವ್ದಿರುತ್ತೋ ಅದನ್ನ ಬರೀಬೇಕಾಗುತ್ತೆ. ಎರಡು ಕಡೆ ಕಾಮನ್. ಯಾಕೆ ನಾವು 3 ಅನ್ನ ಬರ್ದಿಲ್ಲ? 3 16 ಅಲ್ಲಿ ಬರ್ತಾ ಇಲ್ಲ. ಮತ್ತೆ ಸರ್ ಈಗ ಇಲ್ಲಿ 4 ಇದೆ, ಇಲ್ಲಿ 2 ಇದೆಯಲ್ಲ, ಸೊ 4 ಅಂದ್ರೆ 2 ನ 4 ಟೈಮ್ಸ್ ಬರಿಬೇಕು ಅಂತ ಹೇಳಿ, 2 ಅಂದ್ರೆ 2 ನ 2 ಟೈಮ್ಸ್ ಬರಿಬೇಕು ಅಂತ ಹೇಳಿ. ಸೊ 2 ಟೈಮ್ಸ್ ಕಾಮನ್ ಇದೆ, ಹಾಗಾಗಿ 2 ಸ್ಕ್ವೇರ್ ಇಸ್ ದ HCF ಆಫ್ ದಿಸ್ ನಂಬರ್. ಸ್ವಲ್ಪ ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗ ನೋಡಿ ಇನ್ನೊಂದ್ಸಲ ಹೇಳ್ತೀನಿ. 12 ಮತ್ತು 16 ಅಂತ ನೀವು ಕೊಟ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡ್ರಿ. 12 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 3. ಹೌದಾ? ಅಥವಾ ನಾವು ಇನ್ನೊಂದು ಫಾರ್ಮೆಟ್ ಅಲ್ಲಿ ಬರೀಬಹುದು ಅದನ್ನ, 2 ಸ್ಕ್ವೇರ್ ಇಂಟು 3. ಬೋತ್ ಆರ್ ಸೇಮ್. ಅದೇ 16 ಅಂದ್ರೆ ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ 2 ಇಂಟು 2 ಇಂಟು 2 ಇಂಟು 2, ಅಥವಾ ಅದನ್ನ 2 ಟು ದ ಪವರ್ ಆಫ್ 4 ಅಂತ ಬರೀಬಹುದು. ಓಕೆನಾ? ಪ್ರೈಮ್ ಫ್ಯಾಕ್ಟರೈಸೇಷನ್ 12 ಅಂತ ಕೊಡೋದು ಬದಲಾಗಿ ಈ ರೀತಿ ಕೊಟ್ಟಿದ್ದಾರೆ, 16 ಅಂತ ಕೊಡೋ ಬದಲಾಗಿ ಈ ರೀತಿ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಕೆಲಸ ಸುಲಭ ಆಗಿದೆ. ಆ ನಂಬರ್ ಯಾವ್ದಾದ್ರು ಆಗಿರ್ಲಿ, ಯು ಹ್ಯಾವ್ ಟು ಫೈಂಡ್ ದ HCF. ಸೊ ರಾ ಫುಡ್ ಇದು ಅಂದ್ರೆ ಆಲ್ರೆಡಿ ರೆಡಿ ಫುಡ್ ಕೊಟ್ಬಿಟ್ಟಿದ್ದಾರೆ. ಸೊ ನಾವು HCF ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ 2 ಇಲ್ಲಿ 2 ಟೈಮ್ಸ್ ಇದೆ, ಇಲ್ಲಿ 4 ಟೈಮ್ಸ್ ಇದೆ. ಹಾಗಾದ್ರೆ 2 ಟೈಮ್ಸ್ ಇರೋದು ಕಾಮನ್ ತಾನೆ. ಸೊ ಹಾಗಾದ್ರೆ HCF ಇಸ್ ಈಕ್ವಲ್ ಟು 2 ಸ್ಕ್ವೇರ್. ದಟ್ಸ್ ಇಟ್. ಸೊ ನಿಮಗೆ ಯಾಕೆ 15th ಕ್ವಶನ್ ಕಷ್ಟ ಆಯ್ತು ಇವಾಗ ಅರ್ಥ ಆಯ್ತಲ್ವಾ? ಸೊ ಇವಾಗ್ಲೂ ಕೂಡ ಯಾರಿಗಾದ್ರೂ ಅರ್ಥ ಆಗ್ಲಿಲ್ವಾ? ಸರ್ ಈಗ HCF ನ ನೀವು 2 ಸ್ಕ್ವೇರ್ ಅಂತ ಹೇಗ್ ಬರದ್ರಿ ಅಂತ ಯಾರಿಗಾದ್ರೂ ಇನ್ನೂ ಗೊತ್ತಾಗಿಲ್ದವ್ರು ಇದಾರಾ? ಎಲ್ಲರಿಗೂ ಗೊತ್ತಾಗಿದೆ. ಹಾಗಾದ್ರೆ ನಾನೊಂದು ಪೋಲ್ ಕೊಡ್ತೀನಿ. ಓಕೆ, ಇನ್ನೂ ಗೊತ್ತಿಲ್ದವ್ರು ಇದ್ದಾರೆ. ಲಕ್ಷ್ಮಿ, ಸನ್ನಿಧಿ, ಜಶ್ವಂತ್, ಗೌತಮ್, ವಿದ್ಯಾ. ಓಕೆ ಆಯ್ತು. ಒಂದ್ ಸ್ವಲ್ಪ ಚೈತನ್ಯ, ಬೆನಕ ಏನ್ ನಿನಗೆ ಗೊತ್ತಾಗ್ತಿಲ್ವಾ? ಏನ್ ಡೌಟು? ನಮಸ್ತೆ, ಹೇಳಮ್ಮ. ಸರ್ ವಿಡಿಯೋ ಆನ್ ಮಾಡಕ್ಕೆ ಓಕೆ ಆಯ್ತು, ಸರಿ ಆಯ್ತು. ನಿಮಗೆ ಏನ್ ಡೌಟ್ ಇದೆ ಮಕ್ಕಳೇ, ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ನಿಮಗೆ ನಂಬರ್ಸ್ ಅನ್ನ ಕೊಟ್ರೆ ನೀವು ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು, ಆಮೇಲೆ HCF ನ ಫೈಂಡ್ ಔಟ್ ಮಾಡ್ಬೇಕು, ರೈಟ್? ಸೊ HCF ಮಾಡೋದು ಹೇಗೆ ನೋಡಿ, ಕಾಮನ್ ನಂಬರ್ಸ್ ನ ನಾವು ಬರ್ಕೊಳ್ತೀವಿ. ಅವೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಕೊಟ್ಬಿಟ್ರೆ ಯಾವ್ದೋ ಒಂದು ನಂಬರ್ ಇದು, ಫಾರ್ ಎಕ್ಸಾಂಪಲ್ ಒಂದು ನಂಬರ್ ಇದೆ, ಯಾವ್ದು ಅಂತ ಗೊತ್ತಿಲ್ಲ ನಮಗೆ, 2 ಟು ದ ಪವರ್ ಆಫ್ 4 ಇಂಟು 3 ಸ್ಕ್ವೇರ್, ನೆಕ್ಸ್ಟ್ 5 ಟು ದ ಪವರ್ ಆಫ್ 3, ನೆಕ್ಸ್ಟ್ 7 ಸ್ಕ್ವೇರ್ ಅಂತ ಹೇಳಿ ಒಂದು ನಂಬರ್ ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಇನ್ನೊಂದು ನಂಬರ್ ಕೂಡ ಮಾಡ್ತಾ ಇದ್ರೆ 5 ಸ್ಕ್ವೇರ್ ಇಂಟು 11 ಸ್ಕ್ವೇರ್ ಅಂತ ಹೇಳಿ. ಈಗ ಈ ಎರಡೂ ನಂಬರ್ಗೆ ನಾವು HCF ನ ಫೈಂಡ್ ಔಟ್ ಮಾಡಬೇಕು. ಸರ್ ಇಲ್ಲಿ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ, ಸೊ ನಂಬರ್ ಕೊಟ್ಟಿಲ್ಲ, ನಂಬರ್ ನ ಪ್ರೈಮ್ ಫ್ಯಾಕ್ಟರ್ಸ್ ನ ಕೊಟ್ಟಿದ್ದಾರೆ. ಅಂದ್ರೆ ನಾವು ಯಾವ್ದಾದ್ರು ಒಂದು ನಂಬರ್ ನ ಕೊಟ್ಟಿದ್ರೆ ಈ ರೀತಿ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ತೀವಲ್ವಾ, ಸೊ ಅವರೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಕೊಟ್ಟಿದ್ದಾರೆ. ಈಗ ನಾವು HCF ನ ಮಾಡಬೇಕು. HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಕಾಮನ್ ಆಗಿರಬೇಕು. ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ, ಫ್ಯಾಕ್ಟರ್ ಆಗಿರ್ಬೇಕು. ಇವೆಲ್ಲವೂ ಕೂಡ ಫ್ಯಾಕ್ಟರ್. ಸೊ ಕಾಮನ್ ಫ್ಯಾಕ್ಟರ್ ನೋಡಿ, ಇಲ್ಲಿ 4 ಟೈಮ್ಸ್ ಇದೆ 2, ಇಲ್ಲಿ 3 ಟೈಮ್ಸ್ ಇದೆ. ಹಾಗಾದ್ರೆ 3 ಟೈಮ್ಸ್ ಕಾಮನ್ ಅಂದ್ರೆ ಇದರಲ್ಲಿ ಚಿಕ್ಕದನ್ನ ಬರ್ಕೊಳ್ತೀವಿ, 2 ಕ್ಯೂಬ್ ಅಥವಾ 3 ಸಲ ಕಾಮನ್ ಆಗಿದೆ. ಅಂದ್ರೆ ಇದನ್ನ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ನಿಮಗೆ ಏನೇ ಬಂದ್ರೆ ನಿಮಗೆ ಅರ್ಥ ಆಗುತ್ತೆ. ಒಂದ್ ನಿಮಿಷ ನೋಡಿ, ಒಂದೊಂದನ್ನೇ ಸಪರೇಟ್ ಆಗಿ ತೋರಿಸ್ತೀನಿ. ಇಲ್ಲಿ 2 ಟು ದ ಪವರ್ ಆಫ್ 4 ಅಂದ್ರೆ ಅರ್ಥ ಏನು? 2 ಇಂಟು 2 ಇಂಟು 2 ಇಂಟು 2 ಅಂತ 4 ಸಲ 2 ನ ಬರ್ಕೊಳ್ಳಿ ಅಂತ. 3 ಟು ದ ಪವರ್ ಆಫ್ 3 ಅಂದ್ರೆ 3 ಸಲ 2 ಬರ್ಕೊಳ್ಳಿ ಅಂತ. ಸೊ ಇವಾಗ ಕಾಮನ್ ಆಗಿರೋದು ಎಷ್ಟು ಸಲ ಕಾಮನ್ ಆಗಿದೆ ನೋಡಿ, 1 ಸಲ, 2 ಸಲ, 3 ಸಲ. ಇನ್ನೊಂದ್ ಸಲ ಕಾಮನ್ ಆಗಿಲ್ಲ, ಬರೀ ಅದು ಈ ನಂಬರ್ ಅಲ್ಲಿ ಮಾತ್ರ ಇದೆ, ಈ ನಂಬರ್ ಅಲ್ಲಿ ಇಲ್ಲ. ಹಾಗಾಗಿ 3 ಟೈಮ್ಸ್ ಕಾಮನ್. ಸೊ ಅವಾಗ ನಾವು 3 ಟೈಮ್ಸ್ ಕಾಮನ್ ಅಂತ ಬರ್ಕೋಬಹುದು. ನೆಕ್ಸ್ಟ್ 3 ಹೋಗೋಣ. ಇಲ್ಲಿ 2 ಟೈಮ್ಸ್ ಇದೆ, ಇಲ್ಲಿ 4 ಟೈಮ್ಸ್ ಇದೆ. ಹಾಗಾದ್ರೆ 2 ಟೈಮ್ಸ್ ಅಂದ್ರೆ ಕಡಿಮೆ ಇರೋದು ಇದು ಕಾಮನ್. ಸೊ ಇದನ್ನ ಬರ್ಕೊಳ್ತೀನಿ, 3 ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ 5 3 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ. ಸೊ 2 ಟೈಮ್ಸ್ ಕಾಮನ್. ನೆಕ್ಸ್ಟ್ ಸೊ 7 ಇದೆ, ಇಲ್ಲಿ 7 ಇಲ್ಲ. ಹಾಗಾದ್ರೆ ಇಲ್ಲಿ ಎಷ್ಟೇ ಸಲ 7 ಇದ್ರೂ ಕೂಡ ನಾವು ಬರೀಬಾರ್ದು. ಇಲ್ಲಿ 11 ಇದೆ, ಬಟ್ ಈ ನಂಬರ್ ಅಲ್ಲಿ 11 ಇಲ್ಲ. ಎರಡೂ ಕಡೆ ಇರಬೇಕು ನಾವು ಬರೆಯುವಂತ ನಂಬರು. ಹಾಗಾದ್ರೆ HCF ಅಂದ್ರೆ ಇಷ್ಟೇನೆ. ಸೊ ಈ ಎರಡೂ ನಂಬರ್ನ HCF 2 ಕ್ಯೂಬ್, 3 ಸ್ಕ್ವೇರ್ ಮತ್ತು 5 ಸ್ಕ್ವೇರ್.
ಸೊ ದಿಸ್ ಈಸ್ ದ HCF ಆಫ್ ದೀಸ್ ಟೂ ನಂಬರ್ಸ್. ಅರ್ಥ ಆಯ್ತಾ? ಈಗ ಒಂದು ಪೋಲ್ ಕೊಡ್ತೀನಿ ನೋಡೋಣ. ನಾನು ಸಣ್ಣ ನಂಬರ್ನ ಕೊಟ್ಬಿಟ್ಟು ನಿಮಗೆ ಪೋಲ್ನ ಕೊಡ್ತೀನಿ, ನೀವು ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಸರಿಯಾಗಿ ಗಮನಿಸಿದ್ರಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅವರೇ ಮಾಡಿದ್ದಾರೆ, ಯಾವುದೋ ಒಂದು ನಂಬರ್ದು. ಡೈರೆಕ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ನ ಅವಿಭಾಜ್ಯ ಅಪವರ್ತನಗಳನ್ನೇ ಕೊಡ್ತಾರೆ. ನಿಮಗೆ HCF ಕೇಳ್ತಾರೆ ಅಂದ್ರೆ ನಿಮ್ಮ ಕೆಲಸ ತುಂಬಾ ಸುಲಭ, ನೀವು ಮಾಡದೇ ಬೇಕಾಗಿಲ್ಲ ಇದನ್ನ. ಆಯ್ತಾ? ಡೈರೆಕ್ಟ್ ಇದರಲ್ಲಿ ಕಡಿಮೆ ಯಾವ್ದಿರುತ್ತೆ ಅದನ್ನ ಬರೆದ್ರೆ ಸಾಕು. ಕಾಮನ್ ಆಗಿರ್ಬೇಕು ಮತ್ತೆ ಕಡಿಮೆ ಇರಬೇಕು, ಅಷ್ಟೇನೆ. ಹಾಗಾದ್ರೆ ಅರ್ಥ ಆಗಿದೆ ಅನ್ಕೊಂಡು ನಾನೊಂದು ಸಣ್ಣ ಪೋಲ್ನ ನಿಮಗೆ ಕೊಡ್ತೀನಿ, ನೋಡೋಣ, ಟ್ರೈ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ. ಲೆಟ್ ಅಸ್ ರೈಟ್ ಇಟ್. Next number, ಓಕೆ. ಇವೆರಡೂ ನಂಬರ್ಗೆ ನನಗೆ ಈಗ HCF ಬೇಕು. ಇಲ್ಲಿ 2 ನಂಬರ್ ಇದೆ, HCF ಬೇಕು. ಸೊ ಆನ್ಸರ್ಸ್ ನಾನು ಹೇಳ್ತಾ ಹೋಗ್ತೀನಿ, ಅಂದ್ರೆ ಇಲ್ಲಿ ಬರಿತೀನಿ. ಆಪ್ಷನ್ ಎ, ಬಿ, ಸಿ, ಡಿ ನಲ್ಲಿ ಆಪ್ಷನ್ ಎ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಸರಿಯಾಗಿ ಗಮನಿಸ್ರಿ, ಆಮೇಲೆ ಆನ್ಸರ್ನ ಮಾಡಿ. ಓಕೆ, ಇಲ್ಲಿ 4 ಆಪ್ಷನ್ಸ್ ಕೊಡ್ತಾ ಇದೀವಿ. ಇವೆರಡು ನಂಬರ್, ಇದೊಂದು ನಂಬರು, ಇದೊಂದು ನಂಬರ್. ಆಯ್ತಾ? ಈಗ ನಮಗೆ HCF ಬೇಕು. ತುಂಬಾ ಈಸಿ ಮಕ್ಕಳೇ, ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿದ್ದೆ ಆದ್ರೆ ಈಸಿಯಾಗಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ನೋಡಿ, HCF ಅಂದ್ರೆ ನಾವು ಕಾಮನ್ ನಂಬರ್ ನ ತಗೊಳ್ಬೇಕಾಗಿತ್ತು, ಹಾಗಾಗಿ ಕಾಮನ್ ಆಗಿರುವಂತದ್ದು ತಗೊಳ್ಬೇಕು ಅಷ್ಟೇನೆ. ಇಲ್ಲಿ 2 ನಂಬರ್ ನ ಪ್ರೈಮ್ ಫ್ಯಾಕ್ಟರ್ಸ್ ನ ಅವರು ಕೊಟ್ಟಿದ್ದಾರೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಕೊಟ್ಟಿದ್ದಾರೆ. ಸ್ವಲ್ಪ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿದ್ದಾರೆ ಅಷ್ಟೇನೆ. ಸೊ 2 ನ 4 ಟೈಮ್ಸ್ ಬರೆಯೋದು ಬದಲಾಗಿ 2 to the power of 4 ಅಂತ ಬರ್ದಿದ್ದಾರೆ ಅಷ್ಟೇನೆ. ಎಸ್, ರೈಟ್ ಆನ್ಸರ್ ಈಸ್ ಗಿವನ್ ಬೈ 51 ಮೆಂಬರ್ಸ್. ಸ್ವಲ್ಪ ಜನಕ್ಕೆ ಅರ್ಥ ಆಗಿದೆ. ಹಾಗಾದ್ರೆ ಪ್ರಣವ್, ದಿಯಾ, ಪುಣ್ಯಶ್ರೀ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ರಿ. ದೀಪ್ತಿ, ಇನ್ನು ಕೆಲವರು ಮಿಸ್ ಮಾಡ್ಬಿಟ್ರಲ್ವಾ, ಜಶ್ವಂತ್, ಜಗತ್ವೀರ್, ಆದ್ಯ ಮಿಸ್ ಮಾಡಿದ್ರಲ್ವಾ ಆದ್ಯ. ಓಕೆ, ಯಾಕೆ ನಾವು ಆನ್ಸರ್ ಡಿ ರೈಟ್ ಆಗಿದೆ ಅಂತ ನೋಡೋಣ. ನೋಡಿ, ಇಲ್ಲಿ 2 4 ಟೈಮ್ಸ್ ಇದೆ, 2 ಟೈಮ್ಸ್ ಇದೆ. 2 ಟೈಮ್ಸ್ ಕಾಮನ್, ಹಾಗಾಗಿ 2 ಟೈಮ್ಸ್ ಬರ್ಕೊಳ್ತೀನಿ. ಇಲ್ಲಿ 5 2 ಟೈಮ್ಸ್ ಇದೆ, 3 ಟೈಮ್ಸ್ ಇದೆ. ಸೊ ಎರಡೂ ಕಡೆ 2 ಟೈಮ್ಸ್ ಕಾಮನ್, ಹಾಗಾಗಿ 5 to the 5 ಸ್ಕ್ವೇರ್ ಅಂತ ಬರ್ಕೊಂಡೆ. ಇಲ್ಲಿ 11 ಇದೆ, ಇಲ್ಲಿ 7 ಇದೆ. ಸೊ 7 ಇಲ್ಲಿಲ್ಲ, ಹಾಗಾಗಿ 7 ನಾವು ಬರೀಬಾರ್ದು. ನೆಕ್ಸ್ಟ್ 11 ಎರಡೂ ಕಡೆ ಇದೆ, ಮತ್ತೆ ಎರಡೂ ಕಡೆ ಇಲ್ಲಿ 5 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ. 2 ಟೈಮ್ಸ್ ಕಾಮನ್, ಸೊ ಬರೀತೀನಿ. ಹಾಗಾದ್ರೆ ನೆಕ್ಸ್ಟ್ 13 ಇದೆ, ಇಲ್ಲಿಲ್ಲ, ಮತ್ತೆ 17 ಇದೆ, ಇಲ್ಲಿಲ್ಲ, ಹಾಗಾಗಿ ಇವೆರಡೂ ನಂಬರ್ನ ಬರೆಯೋ ಹಾಗಿಲ್ಲ. ಸೊ ದಿಸ್ ಈಸ್ ದ HCF ಆಫ್ ದೀಸ್ ನಂಬರ್ಸ್, ದಟ್ಸ್ ಇಟ್. ಸೊ ಕಾಮನ್ ಆಗಿರ್ಬೇಕು, ಎರಡೂ ಕಡೆ ಇರಬೇಕು, ಅಂದ್ರೆ ಅದರಲ್ಲಿ ಕಾಮನ್ ಅಷ್ಟೇನೆ, ಕಾಮನ್ ಆಗಿರೋದನ್ನೇ ಬರಿಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿದ್ದಾರೆ. ಇಷ್ಟು ಬರೆದು ಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಈಗ ಇನ್ನ ನೆಕ್ಸ್ಟ್ ನಾವು ಹೋಗೋಣ ಮುಂದಕ್ಕೆ. ಫ್ಯಾಕ್ಟರ್ಸ್ ನ ಗೊತ್ತಾಯ್ತು ನಿಮಗೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಕ್ಕೆ ಕೆಲವರಿಗೆ ಗೊತ್ತಾಗ್ತಿಲ್ಲ. ಸೊ ಅದು ಕೂಡ ಪ್ರಾಬ್ಲಮ್ ಇದೆ ನಿಮಗೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಏನು? ಯಾವ್ದೋ ಒಂದು ನಂಬರ್ನ ಕೊಡ್ತೀವಿ ನಾವು, ಅದಕ್ಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಥವಾ ಪ್ರೈಮ್ ಫ್ಯಾಕ್ಟರ್ಸ್ ನ ಹೇಗೆ ಬರೆಯೋದು? ಏನು ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ, ನೋಡಿ ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಕಾಣಿಸ್ತಿದೆಯಲ್ವಾ, ಇವೆಲ್ಲ ಪ್ರೈಮ್ ನಂಬರ್ಸ್. ಹಾಗಾಗಿ ಇದನ್ನ ಏನು ಮತ್ತೆ ಚೇಂಜ್ ಮಾಡಕ್ಕಾಗಲ್ಲ, ಬ್ರೇಕ್ ಮಾಡಕ್ಕಾಗಲ್ಲ, ಅಂದ್ರೆ ಇದನ್ನ ನಾವು ಕಟ್ ಮಾಡಿ ಬರೆಯಕ್ಕಾಗಲ್ಲ. ಬಟ್ 4 ಇಸ್ ಅ ಕಾಂಪೋಸಿಟ್ ನಂಬರ್, ಇದು ಭಾಜ್ಯ ಸಂಖ್ಯೆ.
ಈ 4 ನಾವು ಪ್ರೈಮ್ ನಂಬರ್ಸ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡಬಹುದು 2 into 2 ಅಂತ ಹೇಳಿ. ಅದೇ ತರ 6 is a composite number, ಭಾಜ್ಯ ಸಂಖ್ಯೆ. ಇದನ್ನು ಕೂಡ ನಾವು ಈ ರೀತಿ 2 3s ನೋಡಿ ರೆಡ್ ಮಾರ್ಕ್ ಅಲ್ಲಿ ಬರೆದಿರೋದೆಲ್ಲ ಪ್ರೈಮ್ ನಂಬರ್ ಆಯ್ತಾ. 8 ನಾವು 2 into 2 into 2 ಅಂತ ಬರೀಬಹುದು. ಸೊ ಎನಿ ಕಾಂಪೋಸಿಟ್ ನಂಬರ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಬೈ ದ ಪ್ರೈಮ್ ನಂಬರ್ಸ್. ಸೊ ಯಾವುದೇ ಕಾಂಪೋಸಿಟ್ ನಂಬರ್ ನಾವು ಬರೀ ಪ್ರೈಮ್ ನಂಬರ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಪ್ರಶ್ನೆ ಕೇಳ್ತಿದ್ರಿ ನೀವು, ಸರ್ ಅದನ್ನ ಯಾಕೆ ಪ್ರೈಮ್ ನಂಬರ್ ಅಂತೀವಿ, ಇದನ್ನ ಯಾಕೆ ಕಾಂಪೋಸಿಟ್ ನಂಬರ್ ಅಂತೀವಿ ಅಂತೇಳಿ. ಇನ್ನೊಂದು ಕಾರಣ ಸಿಕ್ತು ನಮ್ಗೆ. ಯಾಕೆ ಅಂದ್ರೆ ಪ್ರೈಮ್ ನಂಬರ್ ನಾವು ಮತ್ತೆ ಬ್ರೇಕ್ ಮಾಡಕ್ ಆಗೋದಿಲ್ಲ. ಅದೇ ಕಾಂಪೋಸಿಟ್ ನಂಬರ್ ನಾವು ಮತ್ತೆ 4 ನಾವು ಪ್ರೈಮ್ ನಂಬರ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡಬಹುದು 2 into 2 ಅಂತ ಹೇಳಿ. ಅದೇ ನೀವು ಬೇರೆ ಯಾವುದೇ ಪ್ರೈಮ್ ನಂಬರ್ ನ ತಗೊಳ್ಳಿ, ಅದನ್ನ ಕಾಂಪೋಸಿಟ್ ನಂಬರ್ ನ ತಗೋಬಹುದು. ಆದ್ರೆ ಪ್ರೈಮ್ ನಂಬರ್ ಉದಾಹರಣೆಗೆ 13 ಮತ್ತೆ ನಾವು ಏನಾದ್ರು ಬೇರೆ ಪ್ರೈಮ್ ನಂಬರ್ ಅಲ್ಲಿ ಬರೀಲಿಕ್ಕೆ ಸಾಧ್ಯನಾ? ಇಲ್ಲ. ಸೊ 13 ಇಟ್ ಸೆಲ್ಫ್ ಇಸ್ ಅ ಪ್ರೈಮ್ ನಂಬರ್. 13 1s are 13 ಅಂತಾನೆ ಬರೀಬೇಕು. ಹಾಗಾಗಿ ಪ್ರೈಮ್ ಫ್ಯಾಕ್ಟರ್ಸ್ 13 ಗೆ 13 ಆಯ್ತಾ. ಈಗ ಯಾವುದೇ ಒಂದು ನಂಬರ್ ನ ಕೊಟ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಹೇಗ್ ಮಾಡೋದು ಅಂತ ಹೇಳಿ. ಲೆಟ್ ಅಸ್ ಟೇಕ್ ಎನಿ ನಂಬರ್. ನಿಮ್ಗೆ ಯಾವ್ದು ಇಷ್ಟ ಅಥವಾ ಕಷ್ಟ ಅದನ್ನೇ ನಂಬರ್ ತಗೋಣ. ನಾನು ಯಾರನ್ನಾದ್ರೂ ಒಬ್ಬರನ್ನ ಕೇಳ್ತೀನಿ. ರೋಹನ್, ಜಶ್ವಂತ್ ಹೇಳು. ನೀನು ಜಶ್ವಂತ್ ಹ್ಯಾಂಡ್ ರೈಸ್ ಮಾಡೋ. ನೀನು ಯಾವ್ದಾದ್ರು ಒಂದು ನಂಬರ್ ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಅವಿಭಾಜ್ಯ ಅಪವರ್ತನೀಕರಣ ಮಾಡ್ಲಿಕ್ಕೆ ಬರುತ್ತಲ್ವಾ? ಯಾವ್ದಾದ್ರು ಒಂದು ನಂಬರ್ ಹೇಳಿ, ನಿನಗೆ ಇಷ್ಟವಾಗಿರೋ ನಂಬರ್. 24 ನ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಅವಿಭಾಜ್ಯ ಅಪವರ್ತನೀಕರಣ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಜಶ್ವಂತ್, ಮೊದಲಿಗೆ ನೀನು ಪ್ರೈಮ್ ನಂಬರ್ಸ್ ಲಿಸ್ಟ್ ಗೊತ್ತಿದೆ ನಿಮ್ಗೆ. ಯಾವ್ದು ಪ್ರೈಮ್ ನಂಬರ್? 2 ಇದೆ, 3 ಇದೆ, 5 ಇದೆ. ನೆಕ್ಸ್ಟ್ ಯಾವ್ದು? ಮೈಕ್ ಆಫ್ ಮಾಡ್ಬೇಡ್ರಿ. ಖುಷ್ವಂತ್ ಹೇಳೋ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು? 5 ಆದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್? ಖುಷ್ವಂತ್ ಹ್ಯಾಂಡ್ ರೈಸ್ ಮಾಡ್ರಿ. ಸರಿ, ಮೈಕ್ ಆನ್ ಮಾಡ್ಕೊಳ್ಳಿ. ಮೈಕ್ ಆನ್ ಆಗ್ತಿಲ್ವಾ? ಚಿರಾಗ್ ಹೇಳೋ. ಚಿರಾಗ್, ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 7 ಅಲ್ವಾ? ಮಾತಾಡ್ಬೇಕು. ಸರ್ 7. ಓಕೆ, ಆಯ್ತು, ಮುಂದಕ್ಕೆ ಹೋಗೋಣ. ನೋಡಿ, ಈಗ ನಾವು 2 ಯಾಕೆ ತಗೊಳ್ತೀವಿ? ಯಾರೋ ಮೈಕ್ ಆನ್ ಆಗಿದೆ, ಆಫ್ ಮಾಡ್ಕೊಳ್ಳಿ. ಇದೊಂದು ಈವನ್ ನಂಬರ್, ಹಾಗಾಗಿ ಫಸ್ಟ್ ನಾವು 2 ಇಂದ ಡಿವೈಡ್ ಮಾಡ್ತೀವಿ. 2 1s are 2 2s are, ಅಂದ್ರೆ 2 12s are 24 ಡಿವೈಡ್ ಆಯ್ತು. ಅಗೈನ್ ವಿ ಹ್ಯಾವ್ ಟು ಟೇಕ್ 2. ಎಲ್ಲಿವರೆಗೂ 2 ಇಂದ ಡಿವೈಡ್ ಆಗುತ್ತೋ ಆ ನಂಬರ್ ಅಲ್ಲಿವರೆಗೂ ಕೂಡ 2ನೇ ತಗೋಬೇಕು. 2 6 are 12. ಅಗೈನ್ 2 3s are 6. ಹಾಗಾದ್ರೆ ಈಗ 3 ಬಂತು. 3 ಅಂದ್ರೆ 2 ಇಂದ ಡಿವೈಡ್ ಆಗೋದಿಲ್ಲ. 3 1s are 3. ನೋಡಿ, 1 ಬರೋವರೆಗೂ ಕೂಡ ಈ ನಂಬರ್ ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಹಾಗಾದ್ರೆ 24 ಅಂದ್ರೆ 2 into 2 into 2 into 3, ಅಥವಾ 24 ನ ನಾವು 2 2 2 ಇರೋದ್ರಿಂದ ನೋಡಿ 3 times 2 ಇದೆ, ಅದನ್ನ ಈ ರೀತಿ ಬರೀತೀನಿ. 2 to the power of 3 ಅಂತ ಹೇಳಿ, ಅಂದ್ರೆ 2 ನ 3 times ಬರ್ಕೊಳ್ಳೋದು ಅಂತ ಹೇಳಿ. ನೆಕ್ಸ್ಟ್ 3. ಸೊ ಇದನ್ನ ಮಲ್ಟಿಪಲ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ? 24 ಸಿಗುತ್ತೆ. ಸೊ 2 ಕ್ಯೂಬ್ ಅಂದ್ರೆ ಅರ್ಥ 2 into 2 into 2 ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ನಂಬರ್ ತಗೋಣ. ಇನ್ನೊಂದು ನಂಬರ್ ನಾನು 46 ತಗೊಳ್ತೀನಿ. ಸುಮ್ಮನೆ 46 ಬೇಡ, 46 ಬೇಡ ಅಲ್ವಾ? ಸಾರಿ, 56 ತಗೋಣ. 56. ಲೆಟ್ ಅಸ್ ಟೇಕ್ 56. ಸೊ 56 ನು ಕೂಡ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀನಿ. 2 1s are 2, ಸಾರಿ 2 2s are 4, 2 8s are, ಅಗೈನ್ 2 ಇಂದ 2 14s are, ಅಗೈನ್ 2 ಇಂದ 2 7s are, ಅಗೈನ್ 2 ಇಂದ 2 ಸಾರಿ 7 1s are. ಸೊ ಮುಗೀತು. ಹಾಗಾದ್ರೆ 56 ಅನ್ನ ನಾನು ಈ ರೀತಿ ಬರೀತೀನಿ. 56 is equal to 2 into 2 into 2 into 7. ಸೊ ಇದನ್ನ ಸ್ವಲ್ಪ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ 2 2 2 3 ಟೈಮ್ಸ್ ಇರೋದ್ರಿಂದ 2 ಕ್ಯೂಬ್ into 7. ನೋಡಿ, ಇದಕ್ಕೆ ಏನಾದ್ರೂ ಅವ್ರು HCF ನ ಕೇಳಿದ್ರೆ ಏನ್ ಮಾಡ್ತೀರಾ ನೀವು? ಸೊ ಅವ್ರ ಆನ್ಸರ್ ಏನಾದ್ರು ಇದೇ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ರೆ ನೋಡಿ, ಈ ರೀತಿ ನಂಬರ್ಸ್ ನ ಕೊಡ್ತಾರೆ. ಇವಾಗ 2 ಕ್ಯೂಬ್ into 3, 2 ಕ್ಯೂಬ್ into 7. ಇದಕ್ಕೆ HCF ಅಂದ್ರೆ ಯಾವ್ದೇನು ಹೇಳ್ತೀರಾ ನೀವು? HCF ಅಂದ್ರೆ ಹನ್ಷಿಕಾ ಹೇಳಮ್ಮ ನೋಡೋಣ. ಇದಕ್ಕೆ HCF ಯಾವುದು ಎರಡು ನಂಬರ್ಗೆ? ಹನ್ಷಿಕಾ, which is the HCF of these two numbers? 24 and 56 ನ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿ ಬರ್ತಿದೀವಿ ಈ ರೀತಿ, ಆಯ್ತಾ?
ಈಗ ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿರೋದ್ರಿಂದ ಈಸಿ ಆಯ್ತು, ನಿಮಗೆ ಆನ್ಸರ್ ನ ಈಸಿಯಾಗಿ ಹೇಳ್ಬೋದು. ಯಾವುದು HCF ಯಾವುದು? ಹೇಳಿ ಸರ್ ಅಂದ್ರೆ ಕೇಳಿಲ್ಲ. ಸನ್ನಿಧಿ ಎಸ್ ತುಮಕೂರು, ಸನ್ನಿಧಿ ಹೇಳಮ್ಮ. ಸನ್ನಿಧಿ ಇದಕ್ಕೆ HCF ಯಾವ್ದು ಇರ್ಬೋದು? 2 ಕ್ಯೂಬ್ ಇಂಟು 3, 2 ಕ್ಯೂಬ್ ಇಂಟು 7. ಸನ್ನಿಧಿ ಇನ್ನೊಂದ್ಸಲ ಮೈಕ್ ಆನ್ ಮಾಡ್ಕೊಳ್ಳಿ. ನರೇಂದ್ರ ಹೇಳ್ತೀರಾ? ನರೇಂದ್ರ ಹೇಳಿ. ನರೇಂದ್ರ ಸರ್ 2456 ಅದು ನಂಬರ್. ಈ 24 ಮತ್ತೆ 56 ಗೆ ನಾನು HCF ಕೇಳ್ತಾ ಇದ್ದೀನಿ. ಇವೆರಡೂ ನಂಬರ್, ಈ ಎರಡೂ ನಂಬರ್ಗೆ HCF ಬೇಕು. ಈ ತರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಕೂಡ ಕೊಟ್ಟಿದೀವಿ ನಾವು ಆನ್ಸರ್ ನ. ಅಂದ್ರೆ ನಾವೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬಿಟ್ಟಿದೀವಿ. ಈಗ ನೀವು ಬರೀ HCF ಹೇಳ್ಬೇಕು. ಹೇಗೆ ಹೇಳ್ತೀರಾ ಅಂತ ಹೇಳಿ. ಕುಶಾಲ್ ಎಸ್ ಸರ್. ಸರ್ ಅದು ಪವರ್ ಐತಲ್ಲ, 2 1s are 2, 2 2s are 4, 4 3s are ಅಲ್ಲ ಸರ್, 2 1s are 2, 2 2s are 4, 4 2s are 8 ಬರುತ್ತೆ ಸರ್. 8 ಅದಕ್ಕೆ HCF. ಅವ್ರ ಆಪ್ಷನ್ ಅಲ್ಲಿ 8 ಕೊಟ್ಟಿರಲ್ಲಪ್ಪ, ಈ ರೀತಿ ಕೊಡ್ತಾರೆ. ಒಂದ್ ನಿಮಿಷ ನೋಡಿ, ಈ ರೀತಿ ಕೊಟ್ಟಿರ್ತಾರೆ. ಸೊ ಆಪ್ಷನ್ A ಕೊಡ್ತಾರೆ, ಆಪ್ಷನ್ B ಕೊಡ್ತಾರೆ, ಆಪ್ಷನ್ C ಕೊಡ್ತಾರೆ, ಆಪ್ಷನ್ D ಕೊಡ್ತಾರೆ. ಸೊ ಯಾವ್ದು ಹೇಳ್ತೀರಾ ಇವಾಗ ಆನ್ಸರು? ಹೇಳಿ. ಅಲ್ಲ ಕಣ್ರಿ, ಇದರಲ್ಲಿ ಕಾಮನ್ ಆಗಿರೋದು ಇದೆ ಅಲ್ವಾ? ಕಾಮನ್ ಎರಡೂ ಕಡೆ ಕ್ಯೂಬ್ ಅಂದ್ರೆ 2 ಅನ್ನೋದು 3 ಟೈಮ್ಸ್ ಇದೆ ಎರಡೂ ಕಡೆ. ನೋಡಿ ಇಲ್ಲಿ, ಇದನ್ನ ಎಕ್ಸ್ಪೆಂಡೆಡ್ ಫಾರ್ಮ್ ಅಂದ್ರೆ ಇಷ್ಟೇನೆ. ಸೊ 2 ಇದೆ, 2 ಇದೆ, 2 ಇದೆ ಅಂದ್ರೆ 3 times 2 ಇದೆ. ಸೊ 2 ಕ್ಯೂಬ್ ಇಸ್ ದ HCF ಆಫ್ ದಿಸ್ ನಂಬರ್. 8 ಅಂತ ಹೇಳಿದೆ ನೀನು. ಹೌದು, 8 ಕೂಡ ಇದೆ. ನೋಡಿ, 2 2s are 4, 4 2s are 8 ಬರೋದು. ಬಟ್ ಆನ್ಸರ್ 8 ಅಂತ ಕೊಟ್ಟಿಲ್ಲ ಅಂದ್ರೆ ನಾವ್ ಇದನ್ನ ಹೋಗ್ಬೋದಲ್ವಾ? ಬೋತ್ ಆರ್ ಸೇಮ್. 8 ಅಂದ್ರೆ ಒಂದೇನೆ, 2 ಕ್ಯೂಬ್ ಅಂದ್ರೆ ಒಂದೇನೆ. ಸೊ ಅವಾಗಿಂದ ನಾನು ಅರ್ಥ ಮಾಡಿಸ್ತಿರೋದು ಅದೇನೆ. ಅವರು ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಪ್ರೈಮ್ ಫ್ಯಾಕ್ಟರ್ಸ್ ನ ಕೊಡ್ತಾರೆ, ನಾವು HCF ನ ಮಾಡ್ಬೇಕು ಅಷ್ಟೇನೆ ಹೇಳ್ತಿರೋದು. ಇನ್ನೇನು ಹೇಳ್ತಿಲ್ಲ ನಾನು. ಕಷ್ಟ ಏನಿಲ್ಲ ಇದರಲ್ಲಿ. ನಂಬರ್ಸ್ ನ ಕೊಟ್ಟಾಗ ನೀವು ಆರಾಮಾಗಿ ಈ ರೀತಿ ಕಾಮನ್ ನಂಬರ್ಸ್ ನ ಬರ್ಕೊಳ್ತಿದ್ರಿ, HCF ನ ಮಾಡ್ತಿದ್ರಿ. ಆದ್ರೆ ಅವರೇ ಪ್ರೈಮ್ ಫ್ಯಾಕ್ಟರ್ಸ್ ನ ಕೊಟ್ಟಾಗ ನೀವು ಕಾಮನ್ ಆಗಿರುವಂತ ಫ್ಯಾಕ್ಟರ್ ನ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಓಕೆ, ಇಲ್ಲಿ ನೋಡಿ, ಇದು 252 ನ ನಾವು ಈ ರೀತಿಯಾಗಿ ಬರ್ದಿದ್ದಾರೆ ಅವರು ಪ್ರೈಮ್ ಫ್ಯಾಕ್ಟರ್ಸ್ ನ. ಅಂದ್ರೆ 252 ಇಸ್ ಈಕ್ವಲ್ ಟು ಏನ್ ಬರೀಬಹುದು ನಾವು? 2 ಇಂಟು 2 ಇಂಟು 3 ಇಂಟು 3 ಇಂಟು 7. ಸೊ ಇದನ್ನೇ ಸ್ವಲ್ಪ ಶಾರ್ಟ್ ಫಾರ್ಮ್ ಅಲ್ಲಿ ಬರೀರಿ ಅಂತಂದ್ರೆ 2 ಸ್ಕ್ವೇರ್ 3 ಸ್ಕ್ವೇರ್ ಇಂಟು 7. ಸೊ ಇದೇ 252. ಈ 252 ಅಂತ ಕೊಡೋ ಬದಲಾಗಿ ಈ ರೀತಿ ಕೊಟ್ಟರು ಕೂಡ ಅದು 252 ಅಂತಾನೆ ಅರ್ಥ. ಅವರೇ ನಮ್ ಕೆಲಸನ ಸುಲಭ ಮಾಡಿ ಪ್ರೈಮ್ ಫ್ಯಾಕ್ಟರ್ಸ್ ಕೊಟ್ಟಿದ್ದಾರೆ. ಆಯ್ತಾ? ಇನ್ನೊಂದು ನಂಬರ್ ಕೊಡ್ತಾರೆ ಅದ್ರ ಜೊತೆ, ಯಾವ್ದೋ ಒಂದು ನಂಬರ್. ಆಯ್ತಾ? ಇನ್ನೊಂದು ನಂಬರ್ 2 to the power of 4, 3, 7 ಸ್ಕ್ವೇರ್. ಸೊ ನೆಕ್ಸ್ಟ್ 11 ಕ್ಯೂಬ್ ಅಂತ ಹೇಳಿ. ಸೊ ಈಗ HCF ಅಂದ್ರೆ ಏನ್ ಮಾಡ್ಬೇಕು ನೀವು? ಎರಡೂ ಕಡೆ ಕಾಮನ್ ಆಗಿದೆಯಾ? 2 ಮತ್ತೆ 2 ಕಾಮನ್ ಆಗಿದೆ. ಇಲ್ಲಿ 2 ಟೈಮ್ಸ್ ಇದೆ, ಇಲ್ಲಿ 4 ಟೈಮ್ಸ್ ಇದೆ. 2 ಟೈಮ್ಸ್ ಕಾಮನ್, 2 ಸ್ಕ್ವೇರ್ ಅಂತ ಬರ್ಕೊಳ್ಳಿ HCF ಗೆ. 3 ಎರಡೂ ಕಡೆ ಇದೆ, 3. ಹೌದಾ? ಇಲ್ಲಿ 2 ಟೈಮ್ಸ್ ಇದೆ, ಇಲ್ಲಿ 1 ಟೈಮ್ ಇದೆ, 1 ಟೈಮ್ ಕಾಮನ್. 7 ಸ್ಕ್ವೇರ್, ಇಲ್ಲಿ 7 2 ಸಲ ಇದೆ, ಇಲ್ಲಿ 1 ಸಲ ಇದೆ, 1 ಸಲ ಕಾಮನ್. ಸೊ 11 ಇಲ್ಲ. ಹಾಗಾಗಿ ದಿಸ್ ಈಸ್ ದ HCF ಆಫ್ ದೀಸ್ 2 ನಂಬರ್ಸ್. ಇದ್ಯಾವುದೋ ಒಂದು ನಂಬರು, ಇದ್ಯಾವುದೋ ಒಂದು ನಂಬರು, ಈ ಎರಡೂ ನಂಬರ್ಗೆ HCF ಅಂದ್ರೆ ಇಷ್ಟೇನೆ. ಓಕೆ, ಇದಕ್ಕಿಂತ ನೀವು ಮುಂದಕ್ಕೆ ಇನ್ನ ಇದನ್ನ ಹೇಳ್ಕೊಟ್ರೆ ನಿಮಗೆ ಬೋರ್ ಹೊಡೆದ್ಬಿಡುತ್ತೆ. ಹಾಗಾಗಿ ನಾವಿವಾಗ HCF ಅಂದ್ರೆ ಏನು ಅಂತ ಗೊತ್ತಾಯ್ತು. ಆ ತರ ನಂಬರ್ ಕೊಟ್ಟಾಗ ಹೇಗ್ ಮಾಡ್ತೀವಿ ಅಂತಾನು ಕೂಡ ನಿಮ್ಗೆ ಗೊತ್ತಾಗಿದೆ ಆಲ್ಮೋಸ್ಟ್. ಸ್ವಲ್ಪ ಜನಕ್ಕಿನ್ನ ಅರ್ಥ ಆಗದೆ ಇರ್ಬೋದು. ಸ್ವಲ್ಪ ವಿಡಿಯೋ ನೋಡ್ಕೊಳ್ಳಿ, ಸರಿ ಆಗ್ಬಿಡುತ್ತೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕೇಳಿದ್ದಾರೆ ನೋಡಿ. ನಾವು ಈ ತರ ನಂಬರ್ಸ್ ನ ಕೊಟ್ಟಾಗ ಕಮ್ಮಿ ಈಸಿ ನಂಬರ್ಸ್ ಇತ್ತು, ನೀವೇನ್ ಮಾಡಿದ್ರಿ?
1 2 4 ಅಂತ 8 ನ ಫ್ಯಾಕ್ಟರ್ಸ್ ನ ಬರದ್ರಿ ಅಂಡ್ 12 ನ ಫ್ಯಾಕ್ಟರ್ಸ್ ನ ಬರದ್ರಿ. ಇದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಅಂತ ನಾವು 1 2 4 ನ ಬರ್ಕೊಂಡಿದೀವಿ, ಹೌದಾ? ನೋಡಿ 1 2 4 ಅದರಲ್ಲಿ ಹೈಯೆಸ್ಟ್ ನಂಬರ್ ಅಂತ ಹೇಳಿ ಇದನ್ನ ತಗೊಂಡ್ವಿ. ಸೊ ಈ ಮೆಥಡ್ ಅಲ್ಲಿ ಸರ್ ಅದನ್ನ ಯಾಕೆ ಮಾಡಕ್ಕಾಗಲ್ಲ? ಇದೇನೋ ಚಿಕ್ಕ ನಂಬರ್ ನೀವು ಮಾಡ್ಬಿಟ್ರಿ, ಹೌದಾ? 8ಗೆ ನೋಡಿ ಮತ್ತೆ 12ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರು ಕೂಡ 4 ಆನ್ಸರ್ ಬರುತ್ತೆ. ಲೆಟ್ ಅಸ್ ಚೆಕ್ ಇಟ್. ನೋಡಿ 8 ನ 2 4s are 8, 2 2s are 4, 2 1s are 2. So 8 is equal to 2 into 2 into 2 ಮತ್ತೆ 12, 2 6s are 2 3s are 3 1s are. So 12 is equal to 2 into 2 into 3. ನೋಡಿ HCF ಬೇಕು, ಕಾಮನ್ ನಂಬರ್ಸ್. ಹಾಗಾಗಿ ಎರಡೂ ಕಡೆ ಕಾಮನ್ ಆಗಿರೋದು 2 ಮತ್ತೆ 2 ಇಲ್ಲೂ ಇದೆ, ಇಲ್ಲೂ ಇದೆ. 2 ಇಲ್ಲಿದೆ ಬಟ್ 3 ಇಲ್ಲಿದೆ. ಹಾಗಾಗಿ ಕಾಮನ್ ಆಗಿರೋದು 2 ಅಥವಾ 3 ಇಲ್ಲ. ಇನ್ನು ಎಷ್ಟು ಕಾಮನ್ ಆಗಿದೆ? 2 into 2. ಸೊ HCF ಆಫ್ ದಿಸ್ 2 ನಂಬರ್ ಇಸ್ 4. ಸೊ ಇದೇ ಆನ್ಸರ್ 8 ಅಂತ ಕೊಡದೇನೆ ಅವರು ಡೈರೆಕ್ಟ್ ಆಗಿ 2 ಕ್ಯೂಬ್ ಅಂತ ಕೊಟ್ಟಿದ್ದಾರೆ ಒಂದ್ ನಂಬರ್ನ, ಇನ್ನೊಂದು ನಂಬರ್ನ 2 ಸ್ಕ್ವೇರ್ ಇಂಟು 3 ಅಂತ ಕೊಟ್ಟರು ಅಂತ ಅನ್ಕೋಣ. ಸೊ ಇವೆರಡಕ್ಕೂ HCF ಅಂದ್ರೆ ಅರ್ಥ ಇಲ್ಲಿ 2 ಕ್ಯೂಬ್ ಅಂದ್ರೆ 8 ಅಂತಾನೆ, 2 ಸ್ಕ್ವೇರ್ ಅಂದ್ರೆ 4 3s are 12 ಅಂತಾನೆ. ಸೊ ಇವೆರಡಕ್ಕೂ HCF ಯಾವ್ದು ಬರುತ್ತೆ? 4 ಬರುತ್ತೆ. ಈ ಫಾರ್ಮೆಟ್ ಅಲ್ಲಿ ಹೇಗೆ ಬರೀತೀವಿ ನಾವು? ಇಲ್ಲಿ 3 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ. ಹಾಗಾಗಿ 2 ಟೈಮ್ಸ್ ಕಾಮನ್. ಸೊ 2 ಸ್ಕ್ವೇರ್ ಇಸ್ ದ HCF. 2 ಸ್ಕ್ವೇರ್ ಅಂದ್ರೆ ಒಂದೇನೆ, 4 ಅಂದ್ರೆ ಒಂದೇನೆ. ನೋಡಿ ಯಾವ ಮೆಥಡ್ ಅಲ್ಲಿ ಮಾಡಿದ್ರು ಕೂಡ ಆನ್ಸರ್ ಅಷ್ಟೇ ಬರುತ್ತೆ, ಬರೆಯೋ ರೀತಿ ಮಾತ್ರ ಚೇಂಜ್ ಆಯ್ತು. ಅರ್ಥ ಆಯ್ತಲ್ವಾ? ಸೊ ಹೇಗೆ ನಾವು ಪ್ರೈಮ್ ಫ್ಯಾಕ್ಟರ್ಸ್ ನ ಡೈರೆಕ್ಟ್ ಆಗಿ ಕೊಟ್ಟಾಗ HCF ನ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂತ ಹೇಳಿ. ನೋಡಿ ಇಲ್ಲಿ 24 ಮತ್ತೆ 36ಗೆ HCF ನ ಕೇಳಿದ್ದಾರೆ. ಸೊ 24 ನ ನಾವು ಪ್ರೈಮ್ ಫ್ಯಾಕ್ಟರ್ಸ್ ನ ಮಾಡಿದೀವಿ. ನೋಡಿ 24 is equal to 2 into 2 into 2, ಅಥವಾ ನಾವು ಇದನ್ನೇ ಶಾರ್ಟ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ 2 ಕ್ಯೂಬ್ into 3, ಹೌದಲ್ವಾ? 24 ಅಂದ್ರೆ. ನೆಕ್ಸ್ಟ್ 36 ನ ನೋಡೋಣ. 36 ನ ನಾವು ಯಾವ ರೀತಿ ಮಾಡ್ತೀವಿ ನೋಡಿ? 2 into 2 into 3 into 3. ಹಾಗಾದ್ರೆ 36 is equal to 2 into 2 into 3 into 3. ಇದನ್ನೇ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದಿದ್ರೆ 24 ನ, ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ 36 ನ. ಓಕೆ, ಈಗ ನಮಗೆ ಅವರು 24 ಅಂತ ಕೊಟ್ಟಿಲ್ಲ, 36 ಅಂತ ಕೊಟ್ಟಿಲ್ಲ, ಅದ್ರ ಬದಲಾಗಿ ಅವರೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬಿಟ್ಟಿದ್ದಾರೆ. ಸೊ ಈಗ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ HCF ನ ಮಾಡಿ ಅಂತ ಕೇಳ್ತಾ ಇದ್ದೀನಿ. ತುಂಬಾ ಈಸಿ, HCF ನ ಮಾಡಿ. Okay, go ahead. ಮಕ್ಕಳೇ, ನಾವು ಇಲ್ಲಿ ಎಲ್ಲಾ ತರನು ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. ನೋಡಿ ಇದನ್ನ ಅವ್ರು ಈ ರೀತಿ ಕೊಟ್ಟಾಗ್ಲೂ ಕೂಡ ನೀವು ಈ ರೀತಿ ಬರ್ಕೋಬಹುದು ಅದನ್ನ, ಅಥವಾ ನೀವು ಡೈರೆಕ್ಟ್ ಆಗೂ ಕೂಡ ಕಾಮನ್ ಆಗಿರುವಂತ ನಂಬರ್ನ ಬರ್ಕೋಬಹುದು. ಅದೇ HCF ಆಗುತ್ತೆ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಸೊ 2 ಸ್ಕ್ವೇರ್ ಇಸ್ ಕಾಮನ್. ನೋಡಿ ಇಲ್ಲಿ 3 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ. ಹಾಗಾಗಿ 2 ಟೈಮ್ಸ್ ಕಾಮನ್ ಇದೆ, ಅದನ್ನೇ ನಾವು 2 ಸ್ಕ್ವೇರ್ ಅಂತ ಬರೀಬಹುದು. ನೆಕ್ಸ್ಟ್ 3, ಇಲ್ಲಿ 1 ಟೈಮ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ. 1 ಟೈಮ್ ಅಂತೂ ಕಾಮನ್. ಸೊ ದಿಸ್ ಈಸ್ ದ HCF ಆಫ್ ದಿಸ್ ನಂಬರ್. ಅಥವಾ ಅವ್ರು ಏನಾದ್ರು ನಿಮಗೆ ನಂಬರ್ ಅಲ್ಲಿ ಅಂದ್ರೆ ಎಕ್ಸ್ಪ್ರೆಂಡೆಡ್ ಫಾರ್ಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಸೊ ಅರ್ಥ ಆಯ್ತು. ಇನ್ನೂ ಕೆಲವರಿಗೆ ಅರ್ಥ ಆಗಿಲ್ಲ, ಅವ್ರಿಗೆ ಯಾವ ಭಾಷೆಯಲ್ಲಿ ಹೇಳ್ಕೊಡೋದು ನನಗಂತೂ ಗೊತ್ತಾಗ್ತಿಲ್ಲ. ಸ್ವಲ್ಪ ಸಮಾಧಾನವಾಗಿ ನೋಡ್ಕೊಳ್ಳಿ ನೀವೇನೆ, ಆಯ್ತಾ? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈಗ ನಾವು ಓಲ್ಡ್ ಕ್ವಶನ್ ಪೇಪರ್ ಸೆಕ್ಷನ್ ನ ಈ ಕ್ವಶನ್ ನ ಪರ್ಟಿಕ್ಯುಲರ್ ಆಗಿ ಯಾಕೆ ತಗೊಂಡ್ವಿ ಅಂದ್ರೆ ತುಂಬಾ ಸಲ ರಿಪೀಟ್ ಆಗಿದೆ ಆ ಕ್ವಶನ್. ಸೊ ಈ ಕ್ವಶನ್ ಗೊತ್ತಿದ್ದು ನೀವು ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳಿ, ಆಯ್ತಾ? ಇನ್ನ LCM ಅಂದ್ರೆ ನಿಮಗೆ ಗೊತ್ತಿದೆ, ಮಲ್ಟಿಪಲ್ಸ್. ನೋಡಿ ಮಲ್ಟಿಪಲ್ಸ್. ಸರ್ ಇಲ್ಲಿ ಏನೋ ಈ ರೀತಿ ಹೇಳ್ಕೊಡ್ತೀರಾ, ಆಮೇಲೆ ಇನ್ನೊಂದ್ತರ ಹೇಳ್ಕೊಡ್ತೀರಲ್ಲ, ಅದು ಯಾವ್ದು? ನೋಡಿ ಇಲ್ಲಿ ಚಿಕ್ಕ ನಂಬರ್ ಇದೆ 4 ಮತ್ತೆ 6 ಅಂತ ಹೇಳಿ. 4 ನ ಟೇಬಲ್ ನೀವು ಈಸಿಯಾಗಿ ಬರ್ಬಿಡ್ಬೋದು.
6 ನ ಟೇಬಲ್ ಕೂಡ ಈಸಿಯಾಗಿ ಬರೀಬಹುದು. ಅದೇ ನಿಮಗೆ 24 ಮತ್ತು 72 ಅಂತ ಕೊಟ್ಬಿಡ್ತಾರೆ. ಇದಕ್ಕೆ ನೀವೇನಾದ್ರು HCF ಮಾಡಿ ಅಂತಂದ್ರೆ ಅವಾಗ 24 ಟೇಬಲ್ ನನಗೂ ಬರಲ್ಲ, ನಿಮ್ಗೂ ಬರಲ್ಲ. 72 ಟೇಬಲ್ ನನಗೂ ಬರಲ್ಲ, ನಿಮ್ಗೂ ಬರಲ್ಲ. ಅವಾಗ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀವಿ. ಸೊ ಫಸ್ಟ್ ಬೇಸಿಕ್ ತಿಳ್ಕೊಳಕೋಸ್ಕರ ಅಂದ್ರೆ ಮಲ್ಟಿಪಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಳಕೋಸ್ಕರ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಥವಾ ಲಾ ಸಾ ಗು ಅಂದ್ರೆ ಏನು ಅಂತ ತಿಳ್ಕೊಳಕೋಸ್ಕರ ಇದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಮೆಥಡ್ ಎಲ್ಲಾ ನಂಬರ್ಸ್ಗೂ ಕೂಡ ನಾವು ಮಾಡಕ್ ಆಗಲ್ಲ, ಯಾಕಂದ್ರೆ ಆ ಟೇಬಲ್ಸ್ ನಮಗೆ ಬರಬೇಕು. ಫಾರ್ ಎಕ್ಸಾಂಪಲ್ 4ರ ಮಗ್ಗಿ ಇದನ್ನ ಬರ್ದಿದ್ದೀನಿ, 6ರ ಮಗ್ಗಿಯನ್ನು ಬರ್ದಿದ್ದೀನಿ. ಇದರಲ್ಲಿ ಮಲ್ಟಿಪಲ್ಸ್ ನ ಬರೆದಾಯ್ತು. ನೆಕ್ಸ್ಟ್ ಕಾಮನ್ ಮಲ್ಟಿಪಲ್ಸ್ ನೋಡಿ, 12 ಎರಡೂ ಕಡೆ ಇರುವಂತದ್ದು ಸಾಮಾನ್ಯ ಗುಣಕಗಳು 12 ಇದೆ, ಇಲ್ಲೂ ಕೂಡ 24 ಇದೆ. ನೆಕ್ಸ್ಟ್ ಹಾಗೆ ಹೋದ್ರೆ 36 ಎರಡೂ ಕಡೆ ಸಿಗುತ್ತೆ, ಹೌದಾ? 24, 36 ಈ ರೀತಿ ಬೇರೆ ಬೇರೆ ನಂಬರ್ ಇನ್ನ ಸಿಗ್ತಾ ಹೋಗುತ್ತೆ. ನಮಗೆ ಬೇಕಾಗಿರೋದು ಇದರಲ್ಲಿ ಲೋಯೆಸ್ಟ್. ಸೊ ಲೋಯೆಸ್ಟ್ ಅಂದ್ರೆ ಇದು. ಸೊ 12 is the LCM of these two numbers. 12 ಇಷ್ಟೇ ಆನ್ಸರ್. ಸ್ವಲ್ಪ ದೊಡ್ಡ ನಂಬರ್ ಗೆ ತಗೊಂಡ್ರೆ ನೋಡಿ 3, 6, 10 ಇಲ್ಲಿ 3 ನಂಬರ್ ಕೊಟ್ಬಿಟ್ರು. ಸೊ 3 ನಂಬರ್ ಕೊಟ್ಟಾಗಲೂ ಕೂಡ ನಾವು ಅದೇ ತರ ಟೇಬಲ್ಸ್ ನ ಬರ್ಕೊಳ್ತೀವಿ ನೋಡಿ. 3 ನ ಟೇಬಲ್, 6 ನ ಟೇಬಲ್, 10 ನ ಟೇಬಲ್. ಸೊ 3 ನಂಬರ್ ಅಲ್ಲಿ ಕಾಮನ್ ಆಗಿರುವಂತದ್ದು ಇದಕ್ಕಿಂತ ಮುಂಚೆ ಅಂದ್ರೆ ಚಿಕ್ಕದು ಯಾವ್ದು ಇಲ್ಲ, ಹಾಗಾಗಿ 13 ಚಿಕ್ಕದು. ಸರ್ 13ಗಿನ ಚಿಕ್ಕದು 15 ಇದೆಯಲ್ವಾ? ಸೊ 15 ಇದೆ, ಆದ್ರೆ 15 6 ಅಲ್ಲಿ ಇಲ್ಲ. 18 ಇದೆ, 18 6 ಟೇಬಲ್ ಅಲ್ಲಿ ಇದೆ, ಬಟ್ 10 ಟೇಬಲ್ ಅಲ್ಲಿ ಇಲ್ಲ. ಹಾಗಾಗಿ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಥವಾ ಲಾಸ್ ಆಗು 13 ಆಗುತ್ತೆ. ಇದನ್ನೇ ನಾವು ಯಾವ ಮೆಥಡ್ ಅಲ್ಲಿ ಮಾಡ್ತಿದ್ವಿ ಅಂತಂದ್ರೆ 3, 6, 10 ಅಂತ ಈ ರೀತಿ ಬರ್ಕೊಳ್ತೀವಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಸೇಮ್ ಕ್ವಶನ್. LCM ಬೇಕು ನಮಗೆ ಇವಾಗ. LCM ಹೌದಾ? LCM ಅಂದ್ರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಲಾಸ್ ಆಗು. ನೋಡಿ ಫಸ್ಟ್ ಪ್ರೈಮ್ ನಂಬರ್ 2. ಸೊ 2 ಇಂದ ಯಾವ್ದಾದ್ರು 1 ನಂಬರ್ ಡಿವೈಡ್ ಆಗುತ್ತೆ ಅಂದ್ರೂ ಕೂಡ 2 ನ ತಗೋಬೇಕು. 3 ಹಾಗೆ ಬರ್ಕೊಳ್ತೀವಿ, ಡಿವೈಡ್ ಆಗ್ತಾ ಇಲ್ಲ. 2, 6, 2 3s 2 5s. ನೆಕ್ಸ್ಟ್ ನಾವು 2 ತಗೋಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಇದೆ. ಸೊ 2 ಪವಿಶ್ ನೆಕ್ಸ್ಟ್ ನಾವು 2 ತಗೋಬಹುದಾ ಮತ್ತೊಮ್ಮೆ ಪ್ರೈಮ್ ಫ್ಯಾಕ್ಟರ್ ಮಾಡ್ಲಿಕ್ಕೆ? ಪವಿಶ್ ತಗೋಬಾರ್ದು. ಯಾಕೆ ತಗೋಬಾರ್ದು? ಅಷ್ಟೇ ಆನ್ಸರ್ ಹೇಳ್ಬಿಟ್ಟು ಕಟ್ ಮಾಡ್ಬಿಡದ? ಮುಂದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತಿದ್ದೆ ನಾನು. ವರ್ಷಿಕಾ ಯಾಕೆ ತಗೋಬಾರ್ದು? ತಗೋಬಾರದು ಅಂತ ಹೇಳ್ತಿದ್ದಾನೆ, ಯಾಕೆ ತಗೋಬಾರ್ದು? ಅದು ಹೋಗಲ್ಲ. ಒಂದ್ ವೇಳೆ ಈ ತರ ಇದ್ದಿದ್ರೆ ಇವಾಗ 2 ತಗೋಬೇಕಿತ್ತ ಬೇಡವಾ? ವರ್ಷಿಕಾ ಈ ತರ ಕಂಡೀಷನ್ ಅಲ್ಲಿ 2 ತಗೋಬೇಕಾ ಬೇಡವಾ? ಸರ್ ತಗೋಬಹುದು. ತಗೋಬೇಕು, ತಗೋಬಹುದು ಅಲ್ಲ, ತಗೊಳ್ಳೇಬೇಕು. ಯಾಕೆ ಅಂದ್ರೆ 4 ಡಿವೈಡ್ ಆಗ್ತಿದೆ, ಹಾಗಾಗಿ ತಗೋಬೇಕು. ಇಲ್ಲಿ ಎಲ್ಲವೂ ಕೂಡ ಯಾವ್ದು ಕೂಡ 2 ಇಂದ ಡಿವೈಡ್ ಆಗ್ತಾ ಇಲ್ಲ, ಹಾಗಾಗಿ 2 ನ ಕೆಲಸ ಮುಗೀತು. ನೆಕ್ಸ್ಟ್ 3. ಸೊ 3 ಇಂದ 1 ನಂಬರ್ ಡಿವೈಡ್ ಆಗುತ್ತೆ ಅಂದ್ರೆ ತಗೋಬೇಕು. 3 1s 3 1s 2 ನಂಬರ್ ಡಿವೈಡ್ ಆಯ್ತು. 5 ಡಿವೈಡ್ ಆಗಲ್ಲ, ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ಯಾವ್ದು ನಂಬರ್ ತಗೋಣ ವರ್ಷಿಕಾ? ಸರ್ 5. ಎಸ್ ನೋಡಿ 5 ಇದೆ. 5 1 1 ಹಾಗೆ ಬರಿತೀವಿ. 5 1s. ಸೊ ದಿಸ್ ಈಸ್ ದ LCM of these 3 numbers. 2 into 3 6, 6 into 5 30. ನೋಡಿ ಈ ರೀತಿ ಮಾಡಿದಾಗ್ಲೂ ಕೂಡ 30 ಬಂತು, ಈ ರೀತಿ ಮಾಡಿದಾಗ್ಲೂ ಕೂಡ 30 ಬಂತು. ಬಟ್ ದೊಡ್ಡ ದೊಡ್ಡ ನಂಬರ್ ನ ಕೊಟ್ಟಾಗ ಸೊ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಅಂಡ್ ಈಸಿಯೆಸ್ಟ್, ಮತ್ತೆ ಟೈಮ್ ಸೇವ್ ಆಗುತ್ತೆ. ಅದಕ್ಕೋಸ್ಕರ LCM ಗೆ ಈ ರೀತಿ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ಮೆಥಡ್ ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ, ಮಲ್ಟಿಪಲ್ಸ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಅದರಲ್ಲಿ ಕಾಮನ್ ಮಲ್ಟಿಪಲ್ಸ್, ಅದರಲ್ಲಿ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ ದಟ್ ಈಸ್ 30. ಓಕೆನಾ? ಸೊ ಬೇರೆ ಬೇರೆ ನಿಮಗೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ನಾವು ಸ್ವಲ್ಪ ಸಾಲ್ವ್ ಮಾಡಿದ್ವಿ. ಈಗ ಓಲ್ಡ್ ಕ್ವಶನ್ ಪೇಪರ್ ಸೆಕ್ಷನ್ ಗೆ ಹೋಗೋಣ. ಓಲ್ಡ್ ಕ್ವಶನ್ ಪೇಪರ್ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಓಲ್ಡ್ ಕ್ವಶನ್ ಪೇಪರ್ ಸೆಕ್ಷನ್ ನಲ್ಲಿ ಇರುವಂತಹ ಕ್ವಶನ್ಸ್ ಅನ್ನ ನಾವು ಒಂದೊಂದಾಗೆ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಅಂದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಏನ್ ಮಾಡ್ಬೇಕು ನೀವು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ನಿಮಿಷ, ಇದು ಎಷ್ಟನೇ ಕ್ವಶನ್ ಗೊತ್ತಿಲ್ಲ, 5th ಕ್ವಶನ್. ಒಂದು ನಿಮಿಷ. Of chocolates are available in the packets of 10s and 12s. If I want to buy 2 types of chocolates in equal numbers with minimum packets, how many packets of 2 types have to be purchased ಅಂತ ಕೇಳಿದ್ದಾರೆ. ಸರಿಯಾಗಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋಣ. 2 ರೀತಿಯ ಚಾಕ್ಲೇಟ್ಗಳಿದೆ. ಒಂದು
10 ಇದೆ ಒಂದೊಂದು ಪ್ಯಾಕೆಟ್ ಅಲ್ಲಿ, ಒಂದೊಂದು ಚಾಕ್ಲೇಟ್ ಅಲ್ಲಿ 10 ಇದೆ ಒಂದು ಪ್ಯಾಕೆಟ್ ಅಲ್ಲಿ. ಇನ್ನೊಂದು ಪ್ಯಾಕೆಟ್ ಅಲ್ಲಿ 12 ಚಾಕ್ಲೇಟ್ಸ್ ಇದೆ ಒಂದು ಪ್ಯಾಕೆಟ್ ಅಲ್ಲಿ. ನಾನು ಇವಾಗ ನನಗೆ ಎರಡೂ ರೀತಿಯ ಚಾಕ್ಲೇಟ್ಗಳು ಸಮನಾಗಿ ಬೇಕು. ಅಂದ್ರೆ ಇದೆಷ್ಟು ತಗೊಳ್ತೀನೋ ಇದು ಅಷ್ಟೇ ಚಾಕ್ಲೇಟ್ ಇರ್ಬೇಕು ಅದ್ರೊಳಗಡೆ. ಹಾಗಾದ್ರೆ ಪ್ರತಿಯೊಂದು ವಿಧದ ಅತಿ ಸಣ್ಣ ಸಂಖ್ಯೆ ಎಷ್ಟು ಪ್ಯಾಕೆಟ್ಗಳನ್ನ ಕೊಂಡುಕೊಳ್ಳಬಹುದು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಮಕ್ಕಳೇ, ಈಗ ನಾನು ಇನ್ನೊಂದು ಸ್ವಲ್ಪ ನಿಮ್ಗೆ ಅರ್ಥ ಆಗೋದು ಹೇಳ್ತೀನಿ. ಒಂದು ಕಿಟ್ ಕ್ಯಾಟ್ ಇದೆ ಇದ್ರೊಳಗಡೆ ಇದೊಂದು ಬಾಕ್ಸ್ ಕಿಟ್ ಕ್ಯಾಟ್ ಆಯ್ತಾ. ಈ ಕಿಟ್ ಕ್ಯಾಟ್ ಅಲ್ಲಿ ಒಂದು ಪ್ಯಾಕೆಟ್ ಅಲ್ಲಿ 10 ಚಾಕ್ಲೇಟ್ ಇದೆ. ಇನ್ನೊಂದು ಮಂಚ್ ಅಂತ ಅನ್ಕೊಳ್ಳೋಣ, ಮಂಚ್. ಇದರಲ್ಲಿ ಒಂದು ಬಾಕ್ಸ್ ಅಲ್ಲಿ 12 ಚಾಕ್ಲೇಟ್ಸ್ ಇದೆ ನೋಡಿ. ಈ ಕಿಟ್ ಕ್ಯಾಟ್ ಬಾಕ್ಸ್ ಅಲ್ಲಿ 10 ಚಾಕ್ಲೇಟ್ಸ್ ಇದೆ. ಇದು ಮಂಚ್ ಅಲ್ಲಿ 12 ಚಾಕ್ಲೇಟ್ಸ್ ಇದೆ. ಇವಾಗ ನಮಗೆ ಸೇಮ್ ನಂಬರ್ ಬೇಕು. ಅಂದ್ರೆ ಇದು ಎಷ್ಟು ತಗೊಳ್ತೀನೋ ಇದು ಕೂಡ ಅಷ್ಟೇ ನಂಬರ್ ಬೇಕು. ಫಾರ್ ಎಕ್ಸಾಂಪಲ್ ಇದೇನಾದ್ರೂ 100 ತಗೊಂಡ್ರೆ ಇದು ಕೂಡ 100 ತಗೋಬೇಕು. ಹಾಗಾದ್ರೆ ಮಿನಿಮಮ್ ಎಷ್ಟನ್ನ ತಗೊಂಡ್ರೆ ಇವೆರಡೂ ಕೂಡ ಈಕ್ವಲ್ ಆಗುತ್ತೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ ಪ್ರಶ್ನೆ? ಸೊ ಇದನ್ನು ಎಷ್ಟು ಪ್ಯಾಕೆಟ್ ತಗೋಬೇಕು, ಇದನ್ನು ಎಷ್ಟು ಪ್ಯಾಕೆಟ್ ತಗೋಬೇಕು. ಸೊ ನಂಬರ್ ಅದ್ರೊಳಗಡೆ ಇರುವಂತಹ ಚಾಕ್ಲೇಟ್ಸ್ ಮಾತ್ರ ಈಕ್ವಲ್ ಆಗ್ಬೇಕು. ಯಾಕೆ ಅಂದ್ರೆ ಅಷ್ಟೇ ನಂಬರ್ ಸ್ಟೂಡೆಂಟ್ಸ್. ಸೊ ಒಂದು ಚಾಕ್ಲೇಟ್ ಕಿಟ್ ಕ್ಯಾಟ್ ಅನ್ನ ಒಬ್ರಿಗೆ ಕೊಟ್ರೆ ಮಂಚನ್ನು ಕೂಡ ಅವ್ರಿಗೆ ಕೊಡ್ಬೇಕು. ಒಂದು ಮಂಚು ಒಂದು ಕಿಟ್ ಕ್ಯಾಟ್ ಅನ್ನ ಕೊಡ್ಬೇಕು. ಹಾಗಾಗಿ ನಂಬರ್ ಸೇಮ್ ಇರಬೇಕು ಇದರಲ್ಲಿ ಮತ್ತೆ ಇದರಲ್ಲಿ. ಹಾಗಾದ್ರೆ ಎಷ್ಟೆಷ್ಟು ಚಾಕ್ಲೇಟ್ ಗಳನ್ನ ಎಷ್ಟೆಷ್ಟು ಬಾಕ್ಸ್ ಗಳನ್ನ ಪ್ಯಾಕೆಟ್ ಗಳನ್ನ ತಗೋಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ನಿಮಗೆ ಸುಮ್ಮನೆ ಒಂದು ಇಲ್ಲಿ ಆಪ್ಷನ್ ಎ ಅಂತ ಅನ್ಕೊಂಡ್ರೆ ನೋಡಿ, 10ರ 2 ಪ್ಯಾಕೆಟ್ 10 ಇರುವಂತದ್ದು 2 ಏನಾದ್ರು ತಗೊಂಡ್ರೆ ಇದರಲ್ಲಿ ಎಷ್ಟಿರುತ್ತೆ? 20 ಆಯ್ತು ಚಾಕ್ಲೇಟ್ಸ್. ಸೊ 12ರ 2 ಪ್ಯಾಕೆಟ್ ತಗೊಂಡ್ರೆ 12 ಇರೋದು 2 ಪ್ಯಾಕೆಟ್ ತಗೊಂಡ್ರೆ 24 ಆಯ್ತು. ಸೊ ನಂಬರ್ ಸೇಮ್ ಆಗ್ಲಿಲ್ಲ. ನಮಗೆ ಈ ನಂಬರ್ ಸೇಮ್ ಆಗ್ಬೇಕು, ಟೋಟಲ್ ಚಾಕ್ಲೇಟ್ಸ್ ಸೇಮ್ ಆಗ್ಬೇಕು. ಇದು 20 ಇದೆ ಅಂದ್ರೆ ಇದು ಕೂಡ 20ನೇ ಇರಬೇಕು. ಆ ರೀತಿ ಎಷ್ಟು ಪ್ಯಾಕೆಟ್ ಅನ್ನ ತಗೋಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ತಾ? ಸೊ ನಿಮಗೆ ಪ್ರಶ್ನೆ ಅರ್ಥ ಆಗಿದೆ. ಈಗ ಆಪ್ಷನ್ ಕಡೆಯಿಂದ ಹೋದ್ರೂ ಕೂಡ ನಿಮಗೆ ಆನ್ಸರ್ ಗೊತ್ತಾಗುತ್ತೆ ಅನ್ಕೊಂಡು ನಾನು ಕೊಡ್ತಾ ಇದ್ದೀನಿ. ನೋಡಿ ನೀವು ಒಂದ್ಸಲ ಎಲ್ಲವನ್ನು ಕೂಡ ನೋಡಿ. 10 2 12 2 ನೆಕ್ಸ್ಟ್ 10 6 12 5 ನೆಕ್ಸ್ಟ್ 10 ಇರುವಂತದ್ದು 12 ಪ್ಯಾಕೆಟ್ಸ್ 12 ಇರುವಂತದ್ದು 10 ಪ್ಯಾಕೆಟ್ಸ್. ಸೊ ಪ್ರತಿಯೊಂದು ಕೂಡ 22 ಪ್ಯಾಕೆಟ್. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಪ್ರಶ್ನೆ ನಿಮಗೆ ಆನ್ಸರ್. ಸೊ ನೋಡೋಣ, ಟ್ರೈ ಮಾಡಿ. ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಅದನ್ನು ತೋರಿಸ್ಕೊಡ್ತೀನಿ. ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಿಮ್ಮದೇ ಓನ್ ಮೆಥಡ್ ಅನ್ನ ಹುಡುಕ್ಬಹುದು ನೀವು. ಇದು ನೋಡಿ ಅಪ್ಲೈಡ್ ಲೆವೆಲ್ ಕ್ವಶನ್. ಯಾವಾಗ ಒಂದ್ಸಲ ನವೋದಯದಲ್ಲಿ ಕೇಳಿರುವಂತ ಕ್ವಶನ್. ಓಲ್ಡ್ ಕ್ವಶನ್ ಪೇಪರ್ ಸೆಕ್ಷನ್ ಅಂದ್ರೆ ಯಾವಾಗ್ಲೂ ಹಳೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಅದನ್ನ ಈ ಬುಕ್ ಅಲ್ಲಿ ಅವನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಎಸ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಯಾಕೆ ಅಂತ ನೋಡೋಣ ಪ್ರಾಕ್ಟಿಕಲ್ ಆಗಿ. ನೋಡಿ 2 ಪ್ಯಾಕೆಟ್ಸ್ ಆಫ್ 10 ಅಂಡ್ 2 ಪ್ಯಾಕೆಟ್ಸ್ ಆಫ್ 12. ಹಾಗಾದ್ರೆ ಸ್ವಲ್ಪ ನಂಬರ್ಸ್ ನ ಬರೀತೀವಿ ನೋಡಿ. 2 ಪ್ಯಾಕೆಟ್ಸ್ ಆಫ್ 10 ಅಂದ್ರೆ 20 ಚಾಕ್ಲೇಟ್ಸ್ ಅಂಡ್ 2 ಪ್ಯಾಕೆಟ್ಸ್ ಆಫ್ 12 ಅಂದ್ರೆ 24. ಸೊ ಎರಡು ಈಕ್ವಲ್ ಆಗ್ಲಿಲ್ಲ. ಸೊ ದಿಸ್ ಈಸ್ ರಾಂಗ್ ಆನ್ಸರ್. ನೆಕ್ಸ್ಟ್ 10 ಹತ್ತಿರುವಂತದ್ದು 6 ಪ್ಯಾಕೆಟ್ಸ್. ಹಾಗಾದ್ರೆ 60 ಚಾಕ್ಲೇಟ್ ಆಯ್ತು. 12 ಇರುವಂತದ್ದು 5 ಪ್ಯಾಕೆಟ್ಸ್. ಸೊ 12 5 60. ಎರಡು ಕೂಡ 60 ಮ್ಯಾಚ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ನೋಡೋಣ. 10 ಇರುವಂತದ್ದು 12 ಪ್ಯಾಕೆಟ್ಸ್ ಅಂದ್ರೆ 120 ಚಾಕ್ಲೇಟ್ಸ್ ಆಯ್ತು. ನೆಕ್ಸ್ಟ್ 12 ಇರುವಂತದ್ದು 10 ಪ್ಯಾಕೆಟ್ಸ್. ಇದು ಕೂಡ 120 ಆಯ್ತು. ಸರ್ ಇದು ಸೇಮ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ 22 ಎರಡನ್ನೂ ಕೂಡ 22 ತಗೊಂಡ್ರೆ ಅಂದ್ರೆ ಅವಾಗ ರಾಂಗ್ ಆನ್ಸರ್ ಆಗುತ್ತೆ ನೋಡಿ. 220 ನೆಕ್ಸ್ಟ್ 12 into 22 240 ಆಯ್ತು. ಸೊ ಇದಂತೂ ರಾಂಗ್ ಆನ್ಸರ್ ಆಯ್ತು. ಯಾಕಂದ್ರೆ ಇಲ್ಲಿ 20 ಬಂತು, ಇಲ್ಲಿ 24 ಬಂತು, ರಾಂಗ್. 220 ಬಂತು, 240 ಬಂತು, ಎರಡು ಸೇಮ್ ಬರಬೇಕು. ಬಟ್ ಇಲ್ಲಿ ಎರಡು ಸೇಮ್ ಬರ್ತಾ ಇದೆ. ಹಾಗಾದ್ರೆ ಎರಡರಲ್ಲಿ ಯಾವ್ದು ರೈಟ್ ಆನ್ಸರ್? ಯಾಕೆ ನಾವು ಬಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಇನ್ನೊಂದು ಕ್ವಶನ್ ನ ಕೇಳಿದ್ದಾರೆ ನೋಡಿ. ಮಿನಿಮಮ್ ಪ್ಯಾಕೆಟ್ಸ್ ಅಂತ ಹೇಳಿದ್ರು. ಪ್ರತಿಯೊಂದು ವಿಧದ ಅತಿ ಸಣ್ಣ ಸಂಖ್ಯೆಯ ಅಂತ ಹೇಳಿ, ಹೌದಾ? ಅತಿ ಸಣ್ಣ ಸಂಖ್ಯೆಯ ಅಂದ್ರೆ ಮಿನಿಮಮ್ 6 ಮತ್ತು 5. ಇದನ್ನು ತಗೊಂಡ್ರೆ ಸಾಕು, ನಮಗೆ ಈಕ್ವಲ್ ಆಗ್ಬಿಡುತ್ತೆ ಎರಡು ಕೂಡ.
ಸೊ ಹಾಗಾಗಿ ಇದು ಈಕ್ವಲ್ ಆದ್ರೂ ಕೂಡ ದೊಡ್ಡ ನಂಬರ್ ಆಯ್ತು, ನಾವು ಇದನ್ನ ತಗೋಬಾರ್ದು. ಅಂದ್ರೆ ಇಲ್ಲಿ ಏನ್ ಕೇಳಿದ್ದಾರೆ ಅಂತ ಯಾರಾದ್ರೂ ಹೇಳ್ತೀರಾ? ಇಂಡೈರೆಕ್ಟ್ ಆಗಿ ಏನ್ ಕೇಳಿದ್ದಾರೆ ಅಂತ ಹೇಳಿ. ವಿಜಯ್ ಎಳಬೀಡು, ಏನ್ ಮಾಡಿದ್ರೆ ಸಾಕು ಆನ್ಸರ್ ಸಿಕ್ಬಿಡ್ತಿತ್ತು ನಿನಗೆ ಇದರಲ್ಲಿ? ಧನ್ವಿತ್ ಏನ್ ಕೇಳಿದ್ದಾರೆ? ಧನ್ವಿತ್, ಇಂಡೈರೆಕ್ಟ್ ಆಗಿ ಅವ್ರು ನಮ್ಮನ್ನ ಇಲ್ಲಿ ಇರಬೇಕು. ಸರಿ, ನಾನು ಕೇಳ್ತಿರೋದು HCF ಕೇಳಿದಾರ LCM ಕೇಳಿದಾರ? ಇಂಡೈರೆಕ್ಟ್ ಆಗಿ ಅಂದ್ರೆ ಲಾಸಾಗು ಕೇಳಿದಾರ ಮಾಸಾರ ಕೇಳಿದಾರ? ಸರ್ ಲಾಸಾಗು ಲಾಸಾಗು ಕೇಳಿದ್ದಾರೆ. ಹೇಗೆ ಅಂತ ಹೇಳ್ತೀನಿ ನೋಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 10 ಮತ್ತೆ 12ರ ಲಾಸಾಗು 2ರಿಂದ ಭಾಗಿಸೋಣ, 2 ಆರ್ಲಿ. ನೆಕ್ಸ್ಟ್ ಮತ್ತೆ 2ರಿಂದ 5 ಆಗಿ ಬರ್ಕೊಳ್ತೀನಿ, 2 ಮೂರ್ಲಿ. ಮತ್ತೆ 3ರಿಂದ 5 ಆಗಿ ಬರ್ಕೋಬೇಕು, ನೆಕ್ಸ್ಟ್ 5ರಿಂದ. ಸೊ 10 ಮತ್ತು 12ರ ಲಾಸಾಗು 2 ಇಂಟು 2 ಇಂಟು 3 ಇಂಟು 5, 4 3 12 12 60. ಅಂದ್ರೆ 60 ಚಾಕ್ಲೇಟ್ ಇರೋ ತರನೇ ತಗೋಬೇಕು. ಹಾಗಾದ್ರೆ 10 ಇರುವಂತದ್ದು 6 ಪ್ಯಾಕೆಟ್ ತಗೋಬೇಕು, 60 ಆಗುತ್ತೆ. 12 ಇರುವಂತದ್ದು 5 ಪ್ಯಾಕೆಟ್ ತಗೋಬೇಕು, 60 ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಸೊ ಆತರ ಇರೋದು ಆಪ್ಷನ್ ಬಿ ನಲ್ಲಿ. ಆದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದ್ರೆ ಡೈರೆಕ್ಟ್ ಆನ್ಸರ್ ಕಡೆಯಿಂದನೂ ಕೂಡ ಸಾಲ್ವ್ ಮಾಡಬಹುದು. ಸೊ ಇಷ್ಟೇನೆ, ಸ್ವಲ್ಪ ಪ್ರಶ್ನೆನ ಅರ್ಥ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಅರ್ಥ ಆಯ್ತಲ್ವಾ ಯಾಕೆ ನಾವು 12 ಮತ್ತೆ 10 ಪ್ಯಾಕೆಟ್ಸ್ ತಗೋಬಾರ್ದು ಅಂತಂತ ಹೇಳಿ. ಸೊ ಅದು ಈಕ್ವಲ್ ಆದ್ರೂ ಕೂಡ ಅದು ಮ್ಯಾಕ್ಸಿಮಮ್ ನಂಬರ್ಸ್ ಆಗುತ್ತೆ. ಇನ್ನೂ ಜಾಸ್ತಿ ತಗೊಳ್ತಾ ಹೋಗ್ಬೋದು. ನಾವು ಕೇಳಿರೋದು ಮಿನಿಮಮ್ ನಂಬರ್ ಈಕ್ವಲ್ ಆಗೋದು. ಸೊ ಅದು 60 ಅಲ್ಲಿ. ಓಕೆ, ನೆಕ್ಸ್ಟ್ 12ರ ಮೊದಲ 5 ಗುಣಕಗಳ ಮೊತ್ತ ಅಂತ ಕೇಳಿದ್ದಾರೆ. 12ರ ಗುಣಕಗಳು ಫಸ್ಟ್ ಸಮ್ ಆಫ್ ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 12 ಅಂತ ಹೇಳಿದಾರಲ್ವಾ. 12 ನ ಮಲ್ಟಿಪಲ್ಸ್ ನ ಬರ್ಕೊಳ್ತೀರಾ. 12ರ ಗುಣಕಗಳು ನೋಡಿ, 12 ಒಂದ್ಲಿ 12, 48, 60 ಈ ರೀತಿಯಾಗಿ ಬರ್ಕೊಂಡು ಇವನ್ನೆಲ್ಲ ಆಡ್ ಮಾಡ್ಬೇಕಷ್ಟೇನೆ. ಇವೆರಡನ್ನು ಆಡ್ ಮಾಡಿ 60 ಬರುತ್ತೆ, ಇವೆರಡನ್ನು ಆಡ್ ಮಾಡಿ 60 ಬರುತ್ತೆ, ಇದು ಕೂಡ 60 ಇದೆ. ಸೊ 3 ಆಡ್ ಮಾಡಿದ್ರೆ 180 ಬರುತ್ತೆ. ಅಂದ್ರೆ ಈ 5 ನಂಬರ್ನ ಆಡ್ ಮಾಡಿದ್ರೆ 180 ಇಸ್ ದ ಆನ್ಸರ್. ಸಮ್ ಗುಣಕಗಳ ಮೊತ್ತ ಅಂತ ಕೇಳಿದ್ದಾರೆ, ಹಾಗಾಗಿ 180. ಯಾವುದರ? 12ರ ಗುಣಕಗಳು ಅಂದ್ರೆ ಮಲ್ಟಿಪಲ್ಸ್. ನೆಕ್ಸ್ಟ್ ಕ್ವಶನ್, HCF and LCM of 2 number is 8 and 120 respectively. ನೋಡಿ, ಈ ಪ್ರಶ್ನೆ ನಾವು ತುಂಬಾ ಸಲ ಹೇಳ್ಕೊಟ್ವಿ, ಮತ್ತೆ ರಿಪೀಟ್ ಆಗಿದೆ, ಹಾಗಾಗಿ ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಯಾವುದೋ 2 ನಂಬರ್, ಆ 2 ನಂಬರ್ ನಮಗೆ ಗೊತ್ತಿಲ್ಲ ಅಂದ್ಕೊಳ್ಳಿ. ಇಲ್ಲಿ ಕೊಟ್ಟಿರೋ ಪ್ರಕಾರ ಹೋಗೋಣ. ಸೊ ಆ ನಂಬರ್ನ HCF ಮತ್ತೆ LCM ಕೊಟ್ಟಿದ್ದಾರೆ. HCF ಮತ್ತು LCM ಎಷ್ಟಂತ ಹೇಳ್ತಾರೆ ನೋಡಿ. HCF ಹೇಳ್ತಾರೆ 8 ಅಂತ ಹೇಳಿ, LCM ನ ಹೇಳ್ತಾರೆ 120 ಅಂತ ಹೇಳಿ. ಲಾಸಾಗು ಮತ್ತು ಮಾಸಾನ ಕೊಟ್ಟಿದ್ದಾರೆ. ಆ ನಂಬರ್ ಯಾವುದು? ಒಂದ್ ನಂಬರ್ ಕೊಟ್ಟಿದ್ದಾರೆ 24 ಅಂತ ಹೇಳಿ, ಇನ್ನೊಂದು ನಂಬರ್ ನಮಗೆ ಗೊತ್ತಿಲ್ಲ, ಅದಕ್ಕೆ X ಅಂತ ಬರ್ಕೋಣ. ಸೊ ಈ ನಂಬರ್ ಯಾವ್ದು ಇರ್ಬೋದು ಅಂತ ಪ್ರಶ್ನೆ. ಸೊ ನಮಗೆ ಫಾರ್ಮುಲಾ ಏನ್ ಹೇಳುತ್ತೆ? ಇವೆರಡನ್ನೂ ಮಲ್ಟಿಪಲ್ ಮಾಡಿದ್ರೆ ಮತ್ತೆ ಈ HCF ಮತ್ತೆ LCM ನ ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ ಸೇಮ್ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೋದು? ಇವೆರಡನ್ನು ಮಲ್ಟಿಪಲ್ ಮಾಡಿದ್ರೆ ಎಷ್ಟು ಬರುತ್ತೆ? 12 9 960 ಬರುತ್ತೆ. ಸೊ ಇಲ್ಲೂ ಕೂಡ 24ಗೆ ಇಲ್ಲಿ ಕೊಟ್ಟಿರುವಂತ ಯಾವ ನಂಬರ್ನ ನಾವು ಮಲ್ಟಿಪಲ್ ಮಾಡಿದ್ರೆ 960 ಬರುತ್ತೆ. ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ, ಅಷ್ಟೇನೆ. ಸೊ 24ನ 24 ಜೊತೆಗೆ ಮಲ್ಟಿಪಲ್ ಮಾಡಿದ್ರೆ ಬರೋದಿಲ್ಲ, ಹೌದಾ? 24ನ 30 ಜೊತೆಗೆ ಮಲ್ಟಿಪಲ್ ಮಾಡೋಣ. 3 4s 12, 3 2s 6 plus 1 is 7, 720 ಆಯ್ತು, ಬರ್ಲಿಲ್ಲ. ನೆಕ್ಸ್ಟ್ 24 ಇಂಟು 40 ಮಲ್ಟಿಪಲ್ ಮಾಡಿ. ಸೊ 4 4s 16, 1 ಕ್ಯಾರಿ, 4 2s 8 plus 1, ಎಸ್ ಬರ್ತಾ ಇದೆ. ಹಾಗಾದ್ರೆ ಆನ್ಸರ್ 40. ಅಂದ್ರೆ ಆ ಎರಡೂ ನಂಬರ್ನ ಮಲ್ಟಿಪಲ್ ಮಾಡಿದ್ರೆ 960 ಬರುತ್ತೆ. HCF ಮತ್ತೆ LCM ನ ಮಲ್ಟಿಪಲ್ ಮಾಡಿದ್ರು ಕೂಡ 960 ಬರುತ್ತೆ. ಹಾಗಾಗಿ ಆ ನಂಬರು 40. ಸೊ ಇನ್ನೊಂದು ಮೆಥಡ್ ಅಲ್ಲಿ ನಾವು ಸಾಲ್ವ್ ಮಾಡಿದ್ವಿ ಅದನ್ನ. ಯಾವ ರೀತಿ ಅಂತಂದ್ರೆ ನೋಡಿ, 24 into X is equal to 8 into 120. ಅಂದ್ರೆ ಪ್ರಾಡಕ್ಟ್ ಆಫ್ ದೇರ್ ನಂಬರ್, ಪ್ರಾಡಕ್ಟ್ ಅಂಡ್ HCF and LCM, ಪ್ರಾಡಕ್ಟ್ ಆಫ್ HCF and LCM. ಸೊ HCF ಮತ್ತೆ LCM ನ ಮಲ್ಟಿಪಲ್ ಮಾಡಿ ಈ ಕಡೆ ಮಾಡಿ.
ಸೊ ಎಕ್ಸ್ ಈಸ್ ಈಕ್ವಲ್ ಟು, ನನಗೆ ಎಕ್ಸ್ ಮಾತ್ರ ಬೇಕು, 24 ಬೇಡ. ಹಾಗಾಗಿ ನಾನು 24ನ ಈ ಕಡೆ ಕಳಿಸ್ತೀನಿ, ಡಿವೈಡೆಡ್ ಬೈ 24 ಆಯ್ತು. ಸಿಂಪ್ಲಿಫೈ ಮಾಡೋಣ. ನೋಡಿ 8 1 8 3 ಈಗ 3 ಇಂದ 120ನ ನಾವು ಡಿವೈಡ್ ಮಾಡಿದ್ರೆ 3 1 3 4 12 3 0 0. ಸೊ ಎಕ್ಸ್ ಈಸ್ ಈಕ್ವಲ್ ಟು 40. ಹಾಗಾದ್ರೆ ಇನ್ನೊಂದು ನಂಬರ್ ನನಗೆ 40 ಅಂತ ಗೊತ್ತಾಯ್ತು. ಓಕೆನಾ? ಯಾವ್ದಾದ್ರು ಒಂದು ಮೆಥಡ್ ನೀವು ಬರ್ಕೋಬೇಕು. ಮತ್ತೆ ನಾನು 2-3 ಮೆಥಡ್ ಅಲ್ಲಿ ಬರ್ದಿರ್ತೀನಲ್ವಾ, ನಿಮಗೆ ಯಾವ್ದು ಸುಲಭ ಅನ್ಸುತ್ತೆ ಆ ಮೆಥಡ್ ನ ಬರ್ಕೊಳ್ಳಿ. ಸೊ ಬರ್ಕೊಳ್ಳಿ ಟೈಮ್ ಆಗ್ಲಿಲ್ವಾ, ಒಂದ್ ಸ್ಕ್ರೀನ್ ಶಾಟ್ ತಗೋಬಿಡಿ ಅಷ್ಟೇನೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಜಯ್, ಅರ್ಥ ಆಗ್ತಿದೆ ನಿನ್ಗೆ? ಅವಾಗ್ಲೇ ಏನೋ ಕ್ವಶನ್ ಕೇಳಕ್ಕೆ ಅಂತ ಮಾಡಿದೆ ನೀನು, ಅಷ್ಟರಲ್ಲಿ ಮೈಕ್ ಆಫ್ ಮಾಡ್ಬಿಟ್ಟೆ. ಅರ್ಥ ಆಗ್ತಿದ್ಯಾ? ಓಕೆ. ನಾವ್ ಹೆಸರು ಹೇಳಿದವರು ಈ ತರ ಮೈಕ್ ಆನ್ ಮಾಡ್ಕೊಂಡು ಎಸ್ ಸರ್ ನೋ ಸರ್ ಅಂದ್ರೆ ಸಾಕು, ನಮಗೊಂದು ಸಮಾಧಾನ, ನೀವೆಲ್ಲರೂ ಕೇಳಿಸ್ಕೊಳ್ತಿದ್ದೀರಾ ಅಂತ. ಇಲ್ಲ ಅಂತಂದ್ರೆ ನೀವು ನಿದ್ದೆ ಮಾಡ್ತಿದ್ದೀರಾ ಅಂತ ಫೀಲ್ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಇದಕ್ಕೆ ನಾನೇ ಪೋಲ್ ಕೊಡ್ತೀನಿ, ಅಂದ್ರೆ ರೆಡಿಯಾಗಿ ಕ್ವಶನ್ ಸಾಲ್ವ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ 12 and 15, 12 ಮತ್ತು 15 ಅದರ ಸಾಮಾನ್ಯ ಅಪವರ್ತನಗಳು ಅಂತ ಕೇಳಿದ್ದಾರೆ. ಕಾಮನ್ ಫ್ಯಾಕ್ಟರ್ಸ್ ಆಫ್ 12 and 15. ಎರಡಕ್ಕೂ ಕೂಡ ಕಾಮನ್ ಫ್ಯಾಕ್ಟರ್ಸ್ ಯಾವುದು? ಮಕ್ಕಳೇ ಫ್ಯಾಕ್ಟರ್ಸ್ ಬರ್ಕೊಳ್ಳಿ, ಆಮೇಲೆ ಕಾಮನ್ ಫ್ಯಾಕ್ಟರ್ಸ್ ಬರೀದೆ ಅಷ್ಟೇನೆ. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದನ್ನೇನ್ ಮಾಡ್ಬೇಕು ಲೆಕ್ಕನ ಅಂತ ಏನಿಲ್ಲ. 12 ಮತ್ತೆ 15 ಎರಡೂ ಕೂಡ ಒಂದೇ ನಂಬರ್ ಅಲ್ಲಿ ಯಾವ ನಂಬರ್ ಅಲ್ಲಿ ಡಿವೈಡ್ ಆಗುತ್ತೆ ಅದೇ ಅದರ ಫ್ಯಾಕ್ಟರ್ ಆಗಿರುತ್ತೆ. ಫ್ಯಾಕ್ಟರ್ ಅಂದ್ರೆ ಕೆಲವರು ಮಲ್ಟಿಪಲ್ಸ್ ಬರ್ಕೊಳ್ತಾರೆ, ಮಲ್ಟಿಪಲ್ಸ್ ಅಲ್ಲ ಫ್ಯಾಕ್ಟರ್. 12 ನ ಫ್ಯಾಕ್ಟರ್ ಬರ್ಕೊಳ್ಳೋದು 2 6 3 4 ಇದು 12 ನ ಫ್ಯಾಕ್ಟರ್. 15 ನ ಫ್ಯಾಕ್ಟರ್ ಅಂದ್ರೆ 1 15 3 5 ಇಷ್ಟೇನೆ. ನೋಡಿ ಇದ್ರಲ್ಲಿ ಕಾಮನ್ ಆಗಿರೋದು 1, ಇಲ್ಲೂ ಕೂಡ 1 ಇದೆ, 3 ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಇಷ್ಟೇನೆ, ಇನ್ ಯಾವ್ದು ಕಾಮನ್ ಆಗಿಲ್ಲ. ಇಲ್ಲಿ 4 ಇದೆ ಬಟ್ ಇಲ್ಲಿ ಇಲ್ಲ, ಹೌದಾ? ಸೊ 1 and 3 ಇಸ್ ದ ರೈಟ್ ಆನ್ಸರ್ ಆಪ್ಷನ್. ನೋಡಿ ಇದನ್ನ ಕೆಲವರು ಮಾಡ್ಲೇ ಇಲ್ಲ, 39 ಮೆಂಬರ್ಸ್ ಅಷ್ಟೇ ಮಾಡಿದ್ರಿ. ಕಾಮನ್ ಫ್ಯಾಕ್ಟರ್ಸ್ ಕೇಳಿದ್ದಾರೆ, ಕಾಮನ್ ಫ್ಯಾಕ್ಟರ್ಸ್ ಆರ್ 1 and 3. ಓಕೆ, ನೆಕ್ಸ್ಟ್ ಕ್ವಶನ್. ಇದನ್ನ ಸಾಲ್ವ್ ಮಾಡಿದ್ವಿ ಅನ್ಸುತ್ತೆ ಅವತ್ತಲ್ವಾ? ಓಕೆ, ಎ ನಂಬರ್ ಈಸ್ ಲೆಸ್ ದ್ಯಾನ್ 50, 50ಕ್ಕಿಂತ ಕಡಿಮೆ ಇದೆ ಅಂತ ಒಂದು ನಂಬರ್, ಯಾವ್ದೋ ಒಂದು ನಂಬರು ಮಲ್ಟಿಪಲ್ ಆಫ್ 7, ಅದು 7 ನ ಮಲ್ಟಿಪಲ್ ಆಗಿದೆ, ಅಂದ್ರೆ 7ರ ಗುಣಕವಾಗಿದೆ. 7ರಿಂದ ಗುಣಿಸಿದಾಗ ಆ ನಂಬರ್ ಸಿಗುತ್ತೆ. ಎಸ್ ಎಕ್ಸಾಕ್ಟ್ಲಿ 3 ಫ್ಯಾಕ್ಟರ್ಸ್, ಆ ಸಂಖ್ಯೆಗೆ 3 ಫ್ಯಾಕ್ಟರ್ ಇದೆಯಂತೆ. ಅದು ಯಾವ ನಂಬರ್ ಅಂತ ಕೇಳಿದ್ದಾರೆ. ಒಂದು ಕೆಲಸ ಮಾಡೋಣ, ಇವೆಲ್ಲವೂ ಕೂಡ 7ರ ಗುಣಕಗಳೇ, 50ಕ್ಕಿಂತ ಕಡಿಮೆ ಇರೋದು ಇವು 3. ಹಾಗಾಗಿ ಇದನ್ನ ನಾವು ತೆಗೆದುಬಿಡೋಣ, ಲೆಸ್ ದೆನ್ 50 ಅಷ್ಟೇ ಬೇಕು. ಸೊ 14 ನ ಫ್ಯಾಕ್ಟರ್ಸ್ ಎಷ್ಟು ಅಂತ ನೋಡೋಣ. 14 ಗೆ ಎಷ್ಟು ಫ್ಯಾಕ್ಟರ್ಸ್ ಇದೆ? 1 14 14, 2 7 14, 4 ಫ್ಯಾಕ್ಟರ್ ಆಯ್ತು. ಅವ್ರು ಹೇಳ್ತಾರೆ ಬರೀ 3 ಫ್ಯಾಕ್ಟರ್ ಇದೆ ಅಂತ ಹೇಳಿ, ಹಾಗಾದ್ರೆ 14 ಆನ್ಸರ್ ಅಲ್ಲ. ನೆಕ್ಸ್ಟ್ 42 ನ ನೋಡಿ, 1 44, 2 21, ಹೌದಾ? ನೆಕ್ಸ್ಟ್ 7 6 ಅಥವಾ 6 7. ಸೋ ಮೆನಿ ಫ್ಯಾಕ್ಟರ್ಸ್ ಆರ್ ದೇರ್, ಜಾಸ್ತಿ ಅಪವರ್ತನಗಳಿದೆ. ಅವ್ರು ಹೇಳಿರೋದು 3 ಅಪವರ್ತನ, ಹಾಗಾಗಿ ಇದನ್ನ ತೆಗೀರಿ. ನೆಕ್ಸ್ಟ್ 49 149 and 7 7. ಹಾಗಾಗಿ ಇದಕ್ಕೆ 3 ಫ್ಯಾಕ್ಟರ್ ಇದೆ ಇರೋದು. ಆನ್ಸರ್ ಆಪ್ಷನ್ ಸಿ. ಇದನ್ನ ಅವಾಗಲೇ ಸಾಲ್ವ್ ಮಾಡಿದ್ವಿ. ಇಲ್ಲೊಂದು ಕ್ವಶನ್ ಇದೆ. Mrs. Bhatia distributes 75 pencils and 60 erasers equally among her students. 75 ಪೆನ್ಸಿಲ್ ಖಾಲಿ ಆಗಿದಾವೆ, 60 ಎರೈಸರ್ಸ್ ಖಾಲಿ ಆಗಿದೆ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಅವರ್ ಕ್ಲಾಸ್ ಅಂತ ಕೇಳಿದ್ದಾರೆ. ಎಲ್ಲವೂ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. 75 ಪೆನ್ಸಿಲ್ಸ್ ಇತ್ತು ಅಂಡ್ 60 ಎರೈಸರ್ಸ್ ಇತ್ತು, ಎಲ್ಲವನ್ನು ಕೂಡ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾರೆ. ಹಾಗಾದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಂತ ಪ್ರಶ್ನೆ ಇದೆ. ನೋಡೋಣ. ನೋಡಿ, ಈ ತರ ಇದನ್ನೇ ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತ ಹೇಳೋದು. ಇಲ್ಲಿ ಅವರು
ಇಂಡೈರೆಕ್ಟ್ ಆಗಿ HCF ಕೇಳಿದಾರೋ LCM ಕೇಳಿದಾರೋ ನೀವೇ ಯೋಚನೆ ಮಾಡಿ ಆನ್ಸರ್ನ ಮಾಡಬೇಕು. ಬಟ್ 75 ಪೆನ್ಸಿಲ್ಸ್ ಖಾಲಿ ಆಗಿದೆ ಅಂಡ್ 60 ಎರೇಸರ್ಸ್ ಕೂಡ ಖಾಲಿ ಆಗಿದೆ. ಸೊ ಅದನ್ನ ಈಕ್ವಲ್ ಆಗಿ ಶೇರ್ ಮಾಡಿದಾರೆ ಅವರು. ಸೊ 75 ಡಿವೈಡ್ ಮಾಡಿದ್ರು ಮತ್ತು 60 ಕೂಡ ಡಿವೈಡ್ ಮಾಡಿದ್ದಾರೆ. ಹಾಗಾದ್ರೆ ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್, ಎಷ್ಟು ಜನ ಇರಬಹುದು ಅಂತ ಪ್ರಶ್ನೆ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ವೇಳೆ 60 ಸ್ಟೂಡೆಂಟ್ಸ್ ಇದ್ದಿದ್ರೆ, 60 ಸ್ಟೂಡೆಂಟ್ಸ್ ಇದ್ರೆ ಇದು ಸಾಧ್ಯ ಆಗಲ್ಲ. ಯಾಕೆ ಅಂದ್ರೆ 60 ಸ್ಟೂಡೆಂಟ್ಸ್ ಗೆ 60 ಪೆನ್ಸಿಲ್ಸ್ ಒಂದೊಂದು ಕೊಡ್ಬೋದು ನಾವು. 160 ಖಾಲಿ ಆಗ್ಬಿಡುತ್ತೆ. ಬಟ್ 75 ನಾವು ಪೆನ್ಸಿಲ್ಸ್ 75 ಪೆನ್ಸಿಲ್ಸ್ ನಾವು 60 ಮೆಂಬರ್ಸ್ ಗೆ ಕೊಟ್ರೆ ಇನ್ನ 15 ಪೆನ್ಸಿಲ್ಸ್ ಹಾಗೆ ಉಳ್ಕೊಬಿಡುತ್ತೆ. ಹಾಗಾದ್ರೆ 60 ಸ್ಟೂಡೆಂಟ್ಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ ಇರಬಹುದು ಮ್ಯಾಕ್ಸಿಮಮ್ ಅಂತ ಕೇಳ್ತಾರೆ. ಮ್ಯಾಕ್ಸಿಮಮ್. ಹಾಗಾದ್ರೆ ಇನ್ನು ಉಳಿದಿರೋ 3 ಆಪ್ಷನ್ ಅಲ್ಲಿ ಯಾವ್ದು ಸರಿಯಾದ ಉತ್ತರ ಅಂತ ನೀವೇ ಆನ್ಸರ್ನ ಮಾಡ್ಬೇಕು ನನ್ಗೀಗ. ಇದೇ ನಿಮ್ಮ ನಾಲೆಡ್ಜ್. ಅಂದ್ರೆ ನೀವು HCF LCM ಕಲಿಯೋದು ಮುಖ್ಯ ಅಲ್ಲ, ಅದನ್ನ ಯಾವ ರೀತಿ ಅಪ್ಲೈ ಮಾಡ್ತೀರಾ ಅನ್ನೋದೇ ಮುಖ್ಯ. ನಮಗೆ ಬೇಕಾಗಿರೋದೇ ಇದು. ಇದನ್ನೇ ನೀವು ನವೋದಯ ಪರೀಕ್ಷೆಯಲ್ಲಿ ಅವರು ನಿಮ್ಮನ್ನ ಟೆಸ್ಟ್ ಮಾಡೋದು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಎಸ್, ಪ್ರಣವ್ 38 ಮೆಂಬರ್ಸ್ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. ಇಲ್ಲಿ ಲೆಟ್ಸ್ ಟೇಕ್ 25. ಓಕೆ, 60 ಮಕ್ಕಳಿದ್ರೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೆ. ಆಯ್ತು. ಹಾಗಾದ್ರೆ 25 ಸ್ಟೂಡೆಂಟ್ಸ್ ಏನಾದ್ರು ಇದ್ದಿದ್ರೆ, 25 ಸ್ಟೂಡೆಂಟ್ಸ್ ಇದ್ದಿದ್ರೆ ನಾವು 75 ನ ಚಾಕ್ಲೇಟ್ಸ್ ನ ಈಸಿಯಾಗಿ, ಸಾರಿ ಪೆನ್ಸಿಲ್ಸ್ ನ ಡಿವೈಡ್ ಮಾಡಬಹುದು. ಒಬ್ಬೊಬ್ಬರಿಗೆ 3 ಬರುತ್ತೆ. ಸರ್ 25 3s 75 ಕರೆಕ್ಟ್ ಆಗಿ ಡಿವೈಡ್ ಆಯ್ತು. ಆದ್ರೆ 60 ಅನ್ನ ಹೇಗೆ ಡಿವೈಡ್ ಮಾಡ್ತೀರಾ 25 ಮೆಂಬರ್ಸ್ ಗೆ? 25 2s 50 ನಾವು 10 ಎರೇಸರ್ಸ್ ಹಾಗೆ ಉಳ್ಕೋಬಿಡುತ್ತೆ. ಯಾವ್ದು ಎರೇಸರ್ಸ್ ಉಳ್ಕೋಬಾರ್ದು. ಹಾಗಾದ್ರೆ 25 ಕೂಡ ರಾಂಗ್ ಆನ್ಸರ್. ನೆಕ್ಸ್ಟ್, ಈಗ ಈ 5 ತಗೋಣ ನೋಡಿ. 75 ಮತ್ತೆ 60 5 ಸ್ಟೂಡೆಂಟ್ಸ್ ಇದ್ದಿದ್ರೆ ನಾವು ಡಿವೈಡ್ ಮಾಡಬಹುದು ಆರಾಮಾಗಿ. ನೋಡಿ 15 ಬರುತ್ತೆ. 5 1s 5, 1 ರಿಮೈನಿಂಗ್, ಸರಿ 2 ರಿಮೈನಿಂಗ್ 25. ಅಂದ್ರೆ ಡಿವೈಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನೊಂದ್ಸಲ ಬರ್ಕೊಡ್ತೀನಿ ನೋಡಿ. 75 ನ 5 ಮೆಂಬರ್ಸ್ ಗೆ ಡಿವೈಡ್ ಮಾಡ್ತೀವಿ 75 ಪೆನ್ಸಿಲ್ಸ್ ನ. ಸೊ 5 1s 5, 5 5s 25. ಹೌದಾ? ಒಬ್ಬೊಬ್ಬರಿಗೆ 15 ಪೆನ್ಸಿಲ್ಸ್ ಬರುತ್ತೆ. ಓಕೆ, ಡಿವೈಡ್ ಆಯ್ತು. ಅದೇ 60 ಎರೇಸರ್ಸ್ ಇದೆ, ಅದನ್ನು ಕೂಡ 5 ಮೆಂಬರ್ಸ್ ಗೆ ಈಸಿಯಾಗಿ ಡಿವೈಡ್ ಮಾಡಬಹುದು. ನೋಡಿ 5 1s 5, 5 2s 10 ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು ಈಕ್ವಲ್ ಆಗಿ. ಹೌದಾ? ನೆಕ್ಸ್ಟ್ 15 ತಗೋಣ. ಅದೇ 75 ನ ನಾವು 15 ಇಂದ ಡಿವೈಡ್ ಮಾಡಿದ್ರೆ 60 ಇಂದನೂ ಕೂಡ 15 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅನ್ಕೋಣ. ಸೊ 15 5s 75 ಅಂದ್ರೆ ಒಬ್ಬರಿಗೆ 5 ಪೆನ್ಸಿಲ್ಸ್ ನ ಕೊಡ್ಬೋದು. ಸೊ ಎರೇಸರ್ಸ್ 15 4s 60 ನೋಡಿ, ಅವಾಗ್ಲೂ ಕೂಡ ಸಾಧ್ಯ ಇದೆ. ಹಾಗಾದ್ರೆ ಮ್ಯಾಕ್ಸಿಮಮ್ ನಂಬರ್ಸ್ ಅಂತ ಹೇಳ್ತಾರೆ. 5 ಸ್ಟೂಡೆಂಟ್ಸ್ ಇದ್ರೂ ಕೂಡ ನಾವು ಈಕ್ವಲ್ ಆಗಿ ಶೇರ್ ಮಾಡ್ಬೋದಿತ್ತು. ಮಕ್ಳು ಇವೆರಡನ್ನೂ ಈಕ್ವಲ್ ಆಗಿ ಅಲ್ಲ, ಪೆನ್ಸಿಲ್ಸ್ ನ ಈಕ್ವಲ್ ಆಗಿ ಶೇರ್ ಮಾಡೋದು, ಎರೇಸರ್ಸ್ ನ ಈಕ್ವಲ್ ಆಗಿ ಶೇರ್ ಮಾಡೋದು. ಎಲ್ಲರಿಗೂ ಕೂಡ 15 ಬರ್ತಿತ್ತು, ಇಲ್ಲಿ 12 ಬರ್ತಿತ್ತು. ಆದ್ರೆ ಅವ್ರು ಮ್ಯಾಕ್ಸಿಮಮ್ ನಂಬರ್ ಅಂತ ಕೇಳಿದಾಗ 15 ಸ್ಟೂಡೆಂಟ್ಸ್ ಇದ್ರೂ ಕೂಡ ಅದನ್ನ ನಾವು ಈಕ್ವಲ್ ಆಗಿ ಶೇರ್ ಮಾಡಬಹುದು. 15 ಸ್ಟೂಡೆಂಟ್ಸ್ ಇದ್ರೆ ಒಬ್ಬೊಬ್ಬರಿಗೆ 5 ಪೆನ್ಸಿಲ್ಸ್ ಬರುತ್ತೆ ಮತ್ತು ಎರೇಸರ್ಸ್ 4 ಬರುತ್ತೆ. ಅಂದ್ರೆ ಎರಡೂ ನಂಬರ್ 15 ಇಂದ ಡಿವೈಡ್ ಆಗ್ತಾ ಇದೆ. ಸೊ ದೇ ಆರ್ ಆಸ್ಕಿಂಗ್ ಆಸ್ HCF ಆಫ್ ದೀಸ್ 2 ನಂಬರ್ಸ್. ಅಂದ್ರೆ ಮಾಸ ಕೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಈ 75 ಮತ್ತೆ 60 ಯಾವ ಸಂಖ್ಯೆಯಿಂದ ಭಾಗಿಸಬಹುದು? ದೊಡ್ಡ ಸಂಖ್ಯೆಯಿಂದ ಅಂತಂದ್ರೆ 75 ಮತ್ತೆ 60ನ್ನ ನಾವು ಭಾಗಿಸಬಹುದು. ಎರಡೂ ನಂಬರ್ ಡಿವೈಡ್ ಆಗುವಂತ ನಂಬರ್ ತಗೊಳ್ತೀನಿ ನೋಡಿ. 3 ಫಸ್ಟ್, 3 2s 3 5s ರೈಟ್, 3 20s. ಸೊ ನೆಕ್ಸ್ಟ್ 3 ತಗೊಳಕ್ಕಾಗಲ್ಲ, ಯಾಕೆಂದ್ರೆ ಎರಡೂ ನಂಬರ್ ಡಿವೈಡ್ ಆಗೋದಿಲ್ಲ. 5, ಸೊ 5 5s 5 4s. ಸೊ ಇವೆರಡು ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ. ದಿಸ್ ಈಸ್ ದ HCF ಆಫ್ ದಿಸ್ ನಂಬರ್ 3 and 5, ದಟ್ ಈಸ್ 15. ಸೊ
15 ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇದ್ರೂ ಕೂಡ ನಾವು 75 ಪೆನ್ಸಿಲ್ಸ್ ಮತ್ತೆ 60 ಎರೈಸರ್ಸ್ ನ ಶೇರ್ ಮಾಡಬಹುದು. ಹಾಗಾದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ 15. 15 ಇಸ್ ದ ಆನ್ಸರ್. ಓಕೆ, ಅವ್ರು ಎಲ್ಲೂ ನಿಮಗೆ HCF ಅಂತ ಅವರು ಮೆನ್ಷನ್ ಮಾಡಿಲ್ಲ, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ 5 ಸ್ಟೂಡೆಂಟ್ಸ್ ಇದ್ರೆ ನಾವು ಶೇರ್ ಮಾಡಬಹುದಾ, 15 ಸ್ಟೂಡೆಂಟ್ಸ್ ಇದ್ರೆ ಶೇರ್ ಮಾಡಬಹುದಾ, 25 ಸ್ಟೂಡೆಂಟ್ಸ್ ಇದ್ರೆ ಶೇರ್ ಮಾಡಬಹುದಾ, 60 ಇದ್ರೆ ಮಾಡಬಹುದಾ? ಸೊ ಇವೆರಡು ಆಗಲ್ಲ ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೆ. ಇವೆರಡು ಆಗುತ್ತೆ, ಆದ್ರೆ ಅದರಲ್ಲಿ ಅವರು ಗರಿಷ್ಠ ಅಂತ ಕೇಳಿದ್ದಾರೆ. ಎಷ್ಟು ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಇದ್ರೂ ಕೂಡ ಮಾಡಬಹುದು ಅಂದ್ರೆ ಅದು 15 ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್. ಇವೆರಡಲ್ಲೂ ಕೂಡ ದೊಡ್ಡದು 15. ಓಕೆ, ನೆಕ್ಸ್ಟ್ ಕ್ವಶನ್. ನೀವು ಏನ್ ಅವತ್ತೆಲ್ಲ ಡೌಟ್ ಕೇಳಿದ್ರಿ ಅದು ಒಂದೊಂದಾಗೆ ಸಾಲ್ವ್ ಆಗ್ತಿದೆ ಅಂತ ಅನ್ಕೊಳ್ತೀನಿ ನಾನು. ದ ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಅಂತ ಕೇಳಿದ್ದಾರೆ. ಎಷ್ಟು ಪ್ರೈಮ್ ಫ್ಯಾಕ್ಟರ್ಸ್ ಇದೆ? 1547 ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತ ಇದೆ. ಸೊ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತಂದ್ರೆ 1547 ಬರ್ಕೊಂಡು ಈಗ ಇದನ್ನ ಪ್ರೈಮ್ ನಂಬರ್ ಇಂದ ನಾವು ಡಿವೈಡ್ ಮಾಡ್ತಾ ಹೋಗೋಣ. 2 ಇಂದ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ 3 ಇಂದನೂ ಡಿವೈಡ್ ಆಗಲ್ಲ ಇದು, ಹೌದಾ? ನೋಡಿ, ಸಮ್ ಆಫ್ ದ ಡಿಜಿಟ್ಸ್ ಏನಾಗ್ತಾ ಇದೆ, 17 ಬರ್ತಾ ಇದೆ. ನೆಕ್ಸ್ಟ್ 5 ಇಂದನೂ ಡಿವೈಡ್ ಆಗಲ್ಲ. 7 ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ. 7 ಇಂದ ಡಿವೈಡ್ ಆಗುತ್ತಾ ನೋಡೋಣ. 7 2s 7 ಇಂದ ಆಗುತ್ತೆ ನೋಡಿ. 7 2s 14. 15 ಅಲ್ಲಿ 14 ಹೋದ್ರೆ 1. 7 2s 14 ಮತ್ತೆ 7 1s 7. ಮತ್ತೆ 7 ಇಂದ ಡಿವೈಡ್ ಆಗುತ್ತೆ ಚೆಕ್ ಮಾಡಿ. 7 3s 21 ಇಲ್ಲ, 7 ಇಂದ ಆಗೋದಿಲ್ಲ. 11 ಇಂದ ಡಿವೈಡ್ ಆಗುತ್ತೆ ಚೆಕ್ ಮಾಡಿ. 11 2s 11 ಇಂದನೂ ಡಿವೈಡ್ ಆಗಲ್ಲ. ನೆಕ್ಸ್ಟ್ 13 ಇಂದ ಚೆಕ್ ಮಾಡಿ. ಸೊ ಈ ರೀತಿ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. 13 1s 13. ಸೊ ಅಲ್ಲಿ ಡಿವೈಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಬರ್ಕೋಣ. 13 1s 13. 9. 13 7s 91. ಎಸ್, 13 7s. ಹಾಗಾದ್ರೆ 13 17s. ಸೊ 17 itself is a prime number. 17 1s 17. ಹಾಗಾದ್ರೆ ಎಷ್ಟು ಪ್ರೈಮ್ ನಂಬರ್ಸ್ ಇದೆ? 7 into 13 into 17. These are the 3 prime factors are there. ಹಾಗಾದ್ರೆ 3 ಪ್ರೈಮ್ ಫ್ಯಾಕ್ಟರ್ಸ್ ಇದೆ ಈ ನಂಬರ್ಗೆ. ನೋಡಿ, 7 13 and 17. ಸೊ ಈ 3 ಪ್ರೈಮ್ ಫ್ಯಾಕ್ಟರ್ಸ್ ಇದೆ. ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ಇಲ್ವಾ ಈ ಕ್ವಶನ್? ಓಕೆ, ಕ್ವಶನ್ ಇಂಗ್ಲಿಷ್ ಅಲ್ಲಿ ಇಲ್ಲ. 15 ಎಂಬುದು ಯಾವ ಸಂಖ್ಯೆಗೆ ಅಪವರ್ತನ ಮತ್ತು ಅಪವರ್ತ್ಯ ಎರಡೂ ಆಗಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಫ್ಯಾಕ್ಟರ್ ಆಗಿರಬೇಕು ಅಂಡ್ ಮಲ್ಟಿಪಲ್ ಆಗಿರಬೇಕು. ಯಾವ ನಂಬರ್ ಆಗಿದೆ 15 ಅನ್ನೋದು? 15 ಅನ್ನೋದು 15 ನ ಫ್ಯಾಕ್ಟರ್ ಹೌದು, ಮಲ್ಟಿಪಲ್ ಹೌದು. ಹಾಗಾಗಿ 15ಗೆ 15 ಫ್ಯಾಕ್ಟರ್ ಆಗಿರುತ್ತೆ, ಮಲ್ಟಿಪಲ್ ಆಗಿರುತ್ತೆ. ಸೊ 15 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನೋ ತಪ್ಪಾಗಿದೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಬೇರೆ ಸರಿ ಆಗ್ತಿತ್ತು. ಓಕೆ, HCF ಆಫ್ 360 108 and 252 ಅಂತ ಕೇಳ್ತಾರೆ. ಹಾಗಾದ್ರೆ HCF ನ ಮಾಡ್ಕೋಣ. ನೋಡಿ, 360 108 and 252. ನಿಮಗೆ ಸಪ್ರೇಟ್ ಆಗಿ ಎಲ್ಲವಕ್ಕೂ ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀರಾ, ಈಸಿಯಾಗಿ ಸಿಕ್ಬಿಡುತ್ತೆ. ರಕ್ಷಿತ್, ಇವಾಗ ನಾನು ಯಾವ ನಂಬರ್ ಇಂದ ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೋದಪ್ಪ? ಈ 360 ಅನ್ನ ಪ್ರೈಮ್ ಅಂದ್ರೆ ಅವಿಭಾಜ್ಯ ಅಪವರ್ತನೀಕರಣ ಯಾವ ನಂಬರ್ ಇಂದ ಮಾಡ್ಬೋದು? ಇಷ್ಟು ನಂಬರ್ ಅಲ್ಲಿ ಯಾವ ನಂಬರ್ ತಗೋಣ ಫಸ್ಟ್? ರಕ್ಷಿತ್ ಮಾಡ್ಕೊಳ್ಳಿಲ್ಲ. ಕಲ್ಪಿತಾ, ಯಾವ ನಂಬರ್ ತಗೋಣ? ಕಲ್ಪಿತಾ, ಇಷ್ಟು ನಂಬರ್ ಅಲ್ಲಿ ಈ ನಂಬರ್ನ ನಾವು ಅವಿಭಾಜ್ಯ ಅಪವರ್ತನೀಕರಣ ಮಾಡ್ಲಿಕ್ಕೆ ಯಾವ ನಂಬರ್ ತಗೋಣ ಫಸ್ಟ್? ಹೇಳಿ. 36 ತಗೋಣ. ಅಲ್ಲಮ್ಮ, ಅವಿಭಾಜ್ಯ ಸಂಖ್ಯೆಗಳಲ್ಲಿ ಈ ಸಂಖ್ಯೆ ಯಾವ್ದು ತಗೋಣ ಅಂತ ಕೇಳ್ತಾ ಇದ್ದೀನಿ ನಾನು. ನಾನು ಉತ್ತರ ಕೇಳ್ತಿಲ್ಲ ನಿಮ್ಗೆ, ನಿನ್ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ದೀಪ್ತಿ,
ಇಲ್ಲಿರುವಂತ ನಂಬರ್ ಅಲ್ಲಿ ನಾವು ಯಾವ್ದ್ರಿಂದ ನಾವು ಇದನ್ನ ಅವಿಭಾಜ್ಯೀಕರಣ ಮಾಡಬಹುದು? 2 ಇಂದ ಮಾಡ್ತೀವಿ. ಓಕೆ, 2 1s, 2 8s, 2 0s. ನೆಕ್ಸ್ಟ್ ಯಾವ ನಂಬರ್ ತಗೋಣ? ಸರ್ 2 2 90s. ಮತ್ತೆ ಯಾವ ನಂಬರ್ ತಗೋಣ? 2 245s. ಮತ್ತೆ ಯಾವ ನಂಬರ್ ತಗೋಣ? ಸರ್ 3 315s. ಓಕೆ, ನೆಕ್ಸ್ಟ್ ಸರ್ 3 35s. ನೆಕ್ಸ್ಟ್ 5. ಅಲ್ಲಿ ಮುಗೀತಲ್ವಾ? 5 ಸೊ 360 ಅಂದ್ರೆ ನಾವು ಈ ರೀತಿ ಬರೀತೀವಿ, 2 into 2 into 2 into 3 into 3 into 5, ರೈಟ್? ಎಸ್ ಸರ್. ಮತ್ತೆ ಇದನ್ನು ಅದೇ ತರ ಮಾಡೋಣ. ಎಸ್ ಸರ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಇದೀವಿ. 27s, ನೆಕ್ಸ್ಟ್ 3 ಇಂದ 3 9s, 3 3s, 3 1s. ಸೊ 108 is equal to 2 into 2, 3 into 3 into 3. ನೆಕ್ಸ್ಟ್ 252 ಮಾಡೋಣ. 2 1s, 2 2s, 2 6s, again 2 ಇಂದ 2 6s, 2 3s, 3 ಇಂದ 3 2s, 3 1s. ಸೊ ಮತ್ತೆ 3 ಇಂದ 7 1s. ಸೊ 252 ಅಂದ್ರೆ ಇದೇನೆ, ಸರಿ ಇದೆ ಅಲ್ವಾ? ಸೊ 252 is equal to 2 into 2 into 3 into 3 into 7. ಈಗ ನಮಗೆ HCF ಬೇಕು. HCF ಅಂದ್ರೆ ಕಾಮನ್ ಆಗಿರೋ ನಂಬರ್ ಮೊದಲೇ ಹೇಳಿದೀವಿ ನೋಡಿ, 2 ಇಲ್ಲಿದೆ, 2 ಬರ್ಕೊಳ್ಳೋಣ. ಇನ್ನೊಂದ್ಸಲ 2 ಕಾಮನ್ ಆಗಿದೆ, ಬರ್ಕೊಳ್ಳೋಣ. 3 ಮೂರು ಕಡೆ 3 ಇದೆ ನೋಡಿ, 3 3 3 ಮೂರು ಕಡೆ ಇದ್ರೆ ಮಾತ್ರ ಅದನ್ನ ಬರ್ಕೋಬೇಕು 3. ಸೊ ಮತ್ತೊಮ್ಮೆ ಮೂರು ಕಡೆ ಇದೆ ನೋಡಿ, 3 3 3 ಬರ್ಕೊಳ್ತೀವಿ. ಸೊ ಇನ್ನ 5 ಇದೆ, 3 ಇದೆ, 7 ಇದೆ, ಕಾಮನ್ ನಂಬರ್ ಯಾವುದು ಕಾಣಿಸ್ತಿಲ್ಲ. ಸೊ ದಿಸ್ ಈಸ್ ದ HCF ಆಫ್ ದೀಸ್ 3 ನಂಬರ್ಸ್. ಸೊ 2 into 2 ಅಂದ್ರೆ 4, 4 3s are 12, 12 3s are 36. So 36 is the HCF of this number. ಕಲ್ಪಿತ ಡೈರೆಕ್ಟ್ ಆನ್ಸರ್ ಹೇಳ್ಬಿಟ್ಟೆ ನೀನು ಮಕ್ಕಳೇ. ಅವ್ರು ಇದರ ನಂಬರ್ ಕೊಡ್ದೇನೆ ಪ್ರೈಮ್ ಫ್ಯಾಕ್ಟರ್ಸ್ ಕೊಟ್ಟಿದ್ರು ಕೂಡ ನಿಮ್ಗೆ ಈಸಿಯಾಗಿ ಮಾಡ್ಬೋದಿತ್ತು. ಪ್ರೈಮ್ ಫ್ಯಾಕ್ಟರ್ಸ್ ನೋಡಿ, ಇದೇ ನಂಬರ್ಸ್ ಈಗ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಹೇಗೆ ಕೊಡ್ತಿದ್ರು ಅಂತ ಚೆಕ್ ಮಾಡ್ತೀವಿ, ಹೇಳ್ತೀನಿ. ಸೊ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ನಾವೇ ಪ್ರೈಮ್ ಫ್ಯಾಕ್ಟರ್ಸ್ ನ ಬರ್ಕೊಂಡ್ವಿ. ಅವರು ಏನಾದ್ರೂ ಡೈರೆಕ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ನ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಈ ರೀತಿ ಕೊಡೋ ಬದಲಾಗಿ 2 cube into 3 square into 5 ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಬೋತ್ ಆರ್ ಸೇಮ್. ಇದನ್ನ 2 square into 3 cube ಅಂತ ಕೊಡ್ತಾರೆ. ಸೊ ಇದನ್ನ 2 square into 3 square into 7 ಅಂತ ಕೊಡ್ತಾರೆ. ಸೊ ಇದೇ ನಂಬರ್ ನೋಡಿ, 360, 108, 252 ಅಂತ ಕೊಡೋ ಬದಲಾಗಿ ಈ ರೀತಿ ಕೊಟ್ಟಿದ್ರೆ ನೀವೇನ್ ಮಾಡ್ತಿದ್ರಿ? ಸೊ ಇದರಲ್ಲಿ ಕಾಮನ್ 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 ಇಸ್ 2 to the power of 2 ಅಂದ್ರೆ 2 ಸ್ಕ್ವೇರ್ ಕಾಮನ್ ಬರ್ಕೋಬೇಕು. ನೆಕ್ಸ್ಟ್ 3 ಸ್ಕ್ವೇರ್ ಕಾಮನ್, ಎರಡು ಕಡೆ 3 ಸ್ಕ್ವೇರ್ 3 ಸ್ಕ್ವೇರ್, 3 ಕ್ಯೂಬ್ ಇದೆ. 3 ಕ್ಯೂಬ್ ಅಂದ್ರೆ 2 ಟೈಮ್ಸ್ ಕಾಮನ್ ಅಲ್ವಾ, ಹಾಗಾಗಿ 3 2 ಸ್ಕ್ವೇರ್ ಕಾಮನ್. ಸೊ ಇಲ್ಲಿ 5 ಇದೆ, ಇಲ್ಲಿ 7 ಇದೆ, ಇಲ್ಲಿ ಇಲ್ಲ, ಹಾಗಾಗಿ ದಿಸ್ ಈಸ್ ದ HCF ಆಫ್ ದಿಸ್ ನಂಬರ್. ಸರ್ 36 ಬರುತ್ತಾ? ಆಫ್ ಕೋರ್ಸ್. 2 2s ಅಂದ್ರೆ 2 ನ 2 ಟೈಮ್ಸ್ ಬರೆದ್ರೆ 4, 3 3s 9, 9 4s 36. ಸೊ ಹಾಗಾದ್ರೆ ಈ ರೀತಿ ಕೊಟ್ಟರು ಕೂಡ ಇದು HCF. ಇದು ಆ ನಂಬರ್ ಕೊಡೋ ಬದಲಾಗಿ ಇದು ಡೈರೆಕ್ಟ್ ಆಗಿ ಪ್ರೈಮ್ ಫ್ಯಾಕ್ಟರ್ಸ್ ನ ಕೊಟ್ಟಿರಬಹುದು. ಓಕೆ, ನೆಕ್ಸ್ಟ್ ನಂಬರ್. ಸೊ ಮತ್ತೆ ಪ್ರಶ್ನೆ ಬಂತು, 3 bells rings at intervals of 12 minutes, 15 minutes and 18 minutes. They rang together at 10:30. They will ring together at next at ಅಂತ ಕೇಳಿದ್ದಾರೆ. ಸೊ 3 ಬೆಲ್ಗಳಿತ್ತು, 3 ಗಂಟೆಗಳು ಕೂಡ 12 ನಿಮಿಷಕ್ಕೊಂದು, 15 ನಿಮಿಷಕ್ಕೊಂದು, 18 ನಿಮಿಷಕ್ಕೊಂದು ಬಾರಿಸುತ್ತೆ. ಹಾಗಾದ್ರೆ ಅವು 3 ಕೂಡ 10:30ಗೆ ಒಂದ್ಸಲ ಬಾರಿಸಿದೆ ಅಂತಂದ್ರೆ ನೆಕ್ಸ್ಟ್ ಎಷ್ಟು ಗಂಟೆಗೆ ಬಾರಿಸುತ್ತೆ ಪ್ರಶ್ನೆ ಇದೆ. ಹೌದಾ? ಆತರ ಪ್ರಶ್ನೆ ನಿಮಗೆ ಕೊಟ್ಟಿದ್ವಿ, ಸಾಲ್ವ್ ಮಾಡ್ತಿರಲ್ವಾ? ಈಸಿ ಇದೆ. ಎಕ್ಸಾಮ್ ಅಲ್ಲಿ ಕೂಡ ಈ ತರ ಕ್ವಶನ್ಸ್ ಬಂದಿರುತ್ತೆ. ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಬೆಲ್ ಎ, ಬೆಲ್ ಬಿ, ಬೆಲ್ ಸಿ. ಇದು ಎವ್ರಿ 12 minutes, ಎವ್ರಿ 15 minutes, ಎವ್ರಿ 18 minutes. ಸೊ ಎಲ್ಲವೂ ಕೂಡ 3 ಕೂಡ 10:30, 10:30, 10:30ಗೆ ರಿಂಗ್ ಆಗಿದೆ. ನೆಕ್ಸ್ಟ್ ಯಾವಾಗ ರಿಂಗ್ ಆಗುತ್ತೆ?
ಸೊ ಹಾಗಾಗಿ ನಾವು ಈ ಮೂರು ನಂಬರ್ಗೆ LCM ತಗೊಳ್ತೀವಿ. 12, 15 and 18 ಗೆ LCM ತಗೊಳ್ಳೋಣ. ನೋಡಿ 2 6 15 ಹಾಗೆ ಬರ್ಕೊಂಡೆ, 2 9 ಮತ್ತೆ 2 ಇಂದ 2 3 15 ಹಾಗೆ 9 ಹಾಗೆ 2 ನ ಕೆಲಸ ಮುಗೀತು. ನೆಕ್ಸ್ಟ್ 3 ಇಂದ 3 1 3 5 3 3 ಸೊ ಮತ್ತೆ 3 ಇಂದ 3 1 ನೆಕ್ಸ್ಟ್ 5 ಇಂದ ನೋಡಿ ಎಲ್ಲಾ ನಂಬರು 1 1 ಬರೋವರೆಗೂ ಕೂಡ ಮಾಡಿದ್ವಿ. 2 2 4 4 3 12 12 3 36 36 5 36 into 5 that is 180. So after 180 minutes, they will ring together ಅಂತ ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಯಾವಾಗ ಬೆಲ್ ರಿಂಗ್ ಆಗುತ್ತೆ ಅಂತ ಹೇಳಿ. ಸೊ 180 ಮಿನಿಟ್ಸ್ ಅಂದ್ರೆ ಎಷ್ಟು ಅಂತ ನಿಮಗೆ ಗೊತ್ತಿರಬೇಕು. ತಶ್ವಿನ್ 180 ಮಿನಿಟ್ಸ್ ಅಂದ್ರೆ ಎಷ್ಟು ತಶ್ವಿನ್? ಎಷ್ಟು ಗಂಟೆನ ನಾವು ಆಫ್ಟರ್ ಹೌ ಮೆನಿ ಅವರ್ಸ್ ದೇ ವಿಲ್ ರಿಂಗ್ ಟುಗೆದರ್? Sir, 3 hours. ಹಾಗಾದ್ರೆ ಇದರ ಆನ್ಸರ್ ಯಾವುದು? Sir, 130. ವೆರಿ ಗುಡ್, 130. ಇದಕ್ಕೆ 3 ಅವರ್ಸ್ ನ ಆಡ್ ಮಾಡಿದ್ರೆ ಸಾಕು. ನೋಡಿ 10:30 ಗೆ 1 ಅವರ್ ಆಡ್ ಮಾಡಿದ್ರೆ 11:30 ಆಗುತ್ತೆ. 11:30 ಗೆ 1 ಅವರ್ ಆಡ್ ಮಾಡಿದ್ರೆ 12:30 ಆಗುತ್ತೆ. ಅಂದ್ರೆ 2 ಅವರ್ ಆಯ್ತು. ಮತ್ತೆ 1 ಅವರ್ ಆಡ್ ಮಾಡಿ ಅಲ್ಲಿಗೆ 1:30 PM. AM ಇದ್ದಿದ್ದು PM ಆಗುತ್ತೆ ಅಷ್ಟೇನೆ. ಸೊ 1:30 is the right answer. ಮಕ್ಕಳೇ ಯಾಕೆ ಈ ತರ ಆಯ್ತು ಅಂದ್ರೆ ನಿಮಗೆ ಪ್ರತಿ ಬೆಲ್ಲಿಂದು ಕೂಡ ಟೈಮ್ಸ್ ನ ಬರ್ಕೊಂಡು ನೀವು ಮಾಡಬಹುದು, ಅಥವಾ ಈ ತರ LCM ನ ಮಾಡ್ಕೊಂಡು ಆಫ್ಟರ್ ಎಷ್ಟು ನಿಮಿಷ ಅಂತ ಹೇಳಿ ಗೊತ್ತಾಯ್ತು ನಮಗೆ 180 ಮಿನಿಟ್ಸ್. ಈ 180 ಮಿನಿಟ್ಸ್ ನ ನಾವು ಅವರ್ಸ್ ಗೆ ಚೇಂಜ್ ಮಾಡಿದ್ವಿ. ಸೊ ಇದನ್ನ ಮ್ಯಾಥಮ್ಯಾಟಿಕಲ್ ವೇ ನಲ್ಲಿ ಈ ರೀತಿ ಬರ್ಕೊಂಡ್ಬಿಡಿ. ನೋಡಿ LCM ಆಫ್ 12, 15 and 18. ಇದನ್ನ LCM ನ ಈ ಕಡೆ ಸಾಲ್ವ್ ಮಾಡಿದ್ವಿ. LCM ನಮಗೆ 180 ಅಂತ ಗೊತ್ತಾಯ್ತು. ಹಾಗಾದ್ರೆ after 180 minutes they will ring together. ಹೌದಾ? ಸೊ ನಮ್ಮ ಆನ್ಸರ್ ಇವಾಗ we have to add 10:30 ಗೆ 180 minutes. ಸೊ 180 ಮಿನಿಟ್ಸ್ 180 ನಿಮಿಷ ಅಂದ್ರೂ ಒಂದೇನೆ, 3 ಗಂಟೆ ಅಂದ್ರೂ ಒಂದೇನೆ. ಈ 3 ಗಂಟೆನ ಇದಕ್ಕೆ ಸೇರಿಸಿದ್ರೆ ನಾವು ಸರ್ 3 ಗಂಟೆ ಸೇರಿಸಿದ್ರೆ ನೋಡಿ 13 ಗಂಟೆ 30 ನಿಮಿಷ ಆಗ್ಬೇಕಿತ್ತು. ನೀವು ನೋಡಿದ್ರೆ 1 ಗಂಟೆ 30 ನಿಮಿಷ ಅಂತ ಬರೆದ್ರಲ್ಲ, ಯಾಕೆ ಅಂತ. ಸೊ ಅದಕ್ಕೆ ನೀವು ಗಡಿಯಾರ ನೋಡ್ಕೋಬೇಕು. ನೋಡಿ ಗಡಿಯಾರ ಅಂದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ 10:30 ಅಂದ್ರೆ ಇಲ್ಲಿದೆ ಗಡಿಯಾರ. ಸೊ 1 ಅವರ್ ಅಂದ್ರೆ 11:30 ಆಗುತ್ತೆ. ಮತ್ತೆ 1 ಅವರ್ ಅಂದ್ರೆ 12:30, ಮತ್ತೆ 1 ಅವರ್ ಅಂದ್ರೆ 1:30. ಸೊ ನೋಡಿ 13 ಅವರ್ ಅಂದ್ರೂ ಒಂದೇನೆ, 13:30 ಅಂದ್ರೂ ಒಂದೇನೆ, 1:30 ಅಂದ್ರೂ ಒಂದೇನೆ. ಸೊ 1:30 ಇಸ್ ದ ರೈಟ್ ಆನ್ಸರ್. 1 ಅವರ್ 2 ಅವರ್ 3 ಅವರ್ ಆಡ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಸೊ ಆನ್ಸರ್ ಈಸ್ 1:30 PM. ನೀವು ಮಾಡ್ಬೇಕಾಗಿರೋ ಎಕ್ಸಾಮ್ ಅಲ್ಲಿ ಇಷ್ಟೇನೆ. ಫಸ್ಟ್ ಲಾಸ್ ಆಗು ತಗೋಬೇಕು. ಈ ನಂಬರ್ಸ್ಗೆ 180 ಬರುತ್ತೆ. ಆ 180 ಮಿನಿಟ್ಸ್ ನ ಅವರ್ಸ್ ಗೆ ಚೇಂಜ್ ಮಾಡಿದ್ವಿ. 180 ಮಿನಿಟ್ಸ್ ಅಂದ್ರೂ ಒಂದೇನೆ, 3 ಗಂಟೆ ಅಂದ್ರೂ ಒಂದೇನೆ. ಆ 3 ಗಂಟೆನ ಇದಕ್ಕೆ ಸೇರಿಸಿದ್ವಿ. ಸೊ ಆನ್ಸರ್ ಸಿಕ್ಬಿಡ್ತು. ಮಕ್ಕಳೇ ನಾವು ಈ ಎಲ್ಲಾ ಕ್ವಶನ್ಸ್ ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಇನ್ನ ರಿಮೈನಿಂಗ್ ಕ್ವಶನ್ಸ್ ಇದೆ ನೋಡಿ, ಇಲ್ಲಿ ಆನ್ಸರ್ ನಿಮಗೆ ಕಾಣಿಸ್ತಾ ಇದೆ. ಇದು 10:30 ಗೆ 3 ಬೆಲ್ಗಳು ರಿಂಗ್ ಆಗಿದೆ. ನೆಕ್ಸ್ಟ್ ಯಾವಾಗ ರಿಂಗ್ ಆಗುತ್ತೆ ಅಂತಂದ್ರೆ ಈ 3 ಅವರ್ ನಂತರ. 3 ಅವರ್ ನಂತರ ಅಂದ್ರೆ 1:30 ಗೆ ಸೇರ್ಕೊಳ್ಳುತ್ತೆ. ಓಕೆ, ಇನ್ನ ರಿಮೈನಿಂಗ್ ಕ್ವಶನ್ಸ್ ನೀವು ಟ್ರೈ ಮಾಡ್ಬೇಕು. ನೀವು ಟ್ರೈ ಮಾಡ್ದೇನೆ ಡೈರೆಕ್ಟ್ ನನ್ನ ಕ್ಲಾಸ್ ಅಲ್ಲಿ ಕೂತ್ಕೊಳ್ಬೇಡಿ. ಯಾವತ್ತು ನೀವು ನಿನ್ನೆ ಫ್ರೀ ಇದ್ರಿ ಅಥವಾ ಮೊನ್ನೆ, ಅವಾಗ ಓಲ್ಡ್ ಕ್ವಶನ್ ಪೇಪರ್ ಸೆಕ್ಷನ್ ಕ್ವಶನ್ಸ್ ಎಲ್ಲರ ಹತ್ರ ಪುಸ್ತಕ ಇದೆ ಅಲ್ವಾ? ಇವಾಗ ಇನ್ನೂ ಯಾರ ಹತ್ರ ಪುಸ್ತಕ ತಲುಪಿಲ್ಲ ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ. ಸರ್ ನಮ್ಗೆ ಇನ್ನ ಪುಸ್ತಕ ನಾವು ತಗೊಂಡಿಲ್ಲ ಅನ್ನೋರು. ಓಹೋ, ವಿರಾಟ್, ಕುಶಾಲ್, ಲೋಕನ, ಮನೋಜ್ಞ, ದಿಯಾ, ಶ್ರೀ ಜೆರಾಕ್ಸ್, ಸಾರಿ ವಾಣಿಶ್ರೀ ಜೆರಾಕ್ಸ್, ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲಿ ಸಿಗುತ್ತೆ ಪುಸ್ತಕ, ತಗೊಳ್ಳಿ. ಶಾಂತ್ ಕುಮಾರ್ ಪುಸ್ತಕ ತಗೊಳ್ಳಿ, ನೆಕ್ಸ್ಟ್ ಇಯರ್ಗೂ ಅದೇ ಬುಕ್ ಆಗುತ್ತೆ, ತಗೊಳ್ಳಿ ಆಯ್ತಾ. ವರ್ಷಿತಾ,
ನೀವು ಅಷ್ಟೇ ಲೇಖನ ನಿಮಗೆ ಪುಸ್ತಕ ನಿಮ್ ನಿಯರೆಸ್ಟ್ ಮಾರ್ಕೆಟ್ ಅಲ್ಲಿ ನಿಯರೆಸ್ಟ್ ಬುಕ್ ಸ್ಟೋರ್ ಅಲ್ಲಿ ಎಲ್ಲಾ ಕಡೆ ಸಿಗ್ತಾ ಇದೆ ಅಂತೆ. ಹಾಗಾಗಿ ತಗೊಳ್ಳಿ. ಆರಾಧ್ಯ ತಗೊಳಮ್ಮ, ಪುಸ್ತಕ ತಗೊಂಬಿಡಿ ಫಸ್ಟ್, ಆಯ್ತಾ? ಯಾಕೆಂದ್ರೆ ಯಾಕೆ ನಮಗೆ ವರ್ಕ್ ಹಾಕ್ತಾ ಇಲ್ಲ ಅಂತಂದ್ರೆ ಕೆಲವ್ರ ಹತ್ರ ಪುಸ್ತಕ ಇಲ್ಲ. ಸೊ ಹಾಗಾಗಿ ನಾವು ಕೊಡೋವಂತ ಕ್ಲಾಸು, ನಾವು ಹೇಳೋವಂತ ಹೋಮ್ವರ್ಕ್ ಸಾಕಾಗುತ್ತೆ ಅಂತ ಹೇಳಿ ಆತರ ಮಾಡ್ತಿದ್ವಿ. ಇನ್ ಮುಂದೆ ಆಗಿರೋದಿಲ್ಲ. ನೀವು ಮಿನಿಮಮ್ ಒಂದು 5 ಕ್ವಶನ್ಸ್ ನೋಡಿ. ಈಗ 11 ಇಂದ 15 ವರೆಗೂ ಕೂಡ ನೀವು ಟ್ರೈ ಮಾಡ್ಬೇಕು, ಅಥವಾ 20 ವರೆಗೂ 10 ಪ್ರಾಬ್ಲಮ್ಸ್ ನ ಟ್ರೈ ಮಾಡ್ಬೇಕು. ನಾಳೆ ಅದೇ 10 ಪ್ರಾಬ್ಲಮ್ಸ್ ನ ನಾನು ಸಾಲ್ವ್ ಮಾಡ್ತೀನಿ. ಈಗ ಏನಾದ್ರೂ ನಿಮ್ಮ ಹತ್ರ ಕ್ವಶನ್ಸ್ ಇದೆ, ಸರ್ ನನಗೆ ಒಂದು ಸ್ವಲ್ಪ ಹೇಳ್ಕೊಟ್ರೆ ಸಾಕು, ನನಗೆ ಅರ್ಥ ಆಗ್ಬಿಡುತ್ತೆ, ಒಂದು ಸ್ವಲ್ಪ ಡೌಟ್ ಇದೆ ಅನ್ನೋರು ಕೇಳಿ. ಪೂರ್ತಿ ಮತ್ತೆ ನಮಗೆ ಬೇಸಿಕ್ ಇಂದ ಆತರ ಕೇಳ್ಬೇಡಿ ಕ್ವಶನ್ಸ್ ನ. ಏನೋ ಒಂದ್ ಸ್ವಲ್ಪ ಡೌಟ್ ಇದೆ ಅನ್ನೋರು ಕೇಳಿ. ಮನೋಜ್ನ ಕೇಳಮ್ಮ, ಏನ್ ಡೌಟ್ ಮನೋಜ್ನ ಹೇಳಿ. ಮೈಕ್ ಆನ್ ಆಗಿದೆ, ಮಾತಾಡಿ. ಪುಣ್ಯಶ್ರೀ ಹೇಳಿ, ಪುಣ್ಯಶ್ರೀ ಸರ್ ನೀವು 10th ಕ್ವಶನ್ ಹೇಳ್ಕೊಟ್ರಲ್ಲ ಈಗ, ಹಾ ಸರ್ ಅಲ್ಲಿ ಮಿನಿಟ್ಸ್ ಅಂತ ಇತ್ತು. ನಿಮ್ಮ ಮಿನಿಟ್ಸ್ ಹೌದಮ್ಮ, ಮಿನಿಟ್ಸ್ ಅಂತ ಇತ್ತು. ನಾವು ಮಿನಿಟ್ಸ್ ಅನ್ನ ಅವರ್ಸ್ ಗೆ ಚೇಂಜ್ ಮಾಡಿದ್ವಿ. ಯಾಕಂದ್ರೆ 180 ಮಿನಿಟ್ಸ್ ಆದ್ಮೇಲೆ ಅವೆಲ್ಲವೂ ಕೂಡ ಒಟ್ಟಾಗಿ ರಿಂಗ್ ಆಗುತ್ತೆ ಅಂತ ಗೊತ್ತಾಯ್ತು ನಮಗೆ. 180 ಮಿನಿಟ್ಸ್ ಅಂದ್ರೆ ಎಷ್ಟು? 3 ಅವರ್ಸ್. 3 ಅವರ್ಸ್ ನ ನಾವು ಆಡ್ ಮಾಡಿದ್ವಿ. ಈಗ 60 ಮಿನಿಟ್ಸ್ ಅಂದ್ರೆ 1 ಅವರ್ ಅಲ್ವಾ? ಹಾಗಾದ್ರೆ 120 ಮಿನಿಟ್ಸ್ ಅಂದ್ರೆ 2 ಅವರ್, 180 ಮಿನಿಟ್ಸ್ ಅಂದ್ರೆ 3 ಅವರ್. ಓಕೆ. ಮಾನ್ವಿತಾ ಗೌಡ, VM ಮಾನ್ವಿತಾ, ಹೇಳಮ್ಮ ಮಾನ್ವಿತಾ. ಕ್ವಶನ್ ಕೇಳಿದ್ದೆ. ಯಾವ ಕ್ವಶನ್ ಹೇಳಿ, ಇನ್ನೊಂದ್ಸಲ ಹೇಳಿ. ಅದು ಕ್ವಶನ್ ಸಾಲ್ವ್ ಮಾಡಿದ್ರಿ, ಮತ್ತೆ ಎಕೋಲೊಕೇಶನ್ ಗೆ ಕನ್ನಡದಲ್ಲಿ ಮೀನಿಂಗ್ ಕೇಳಿದ್ದೆ ಸರ್. ಎಕೋಲೊಕೇಶನ್ ಗೆ ಕನ್ನಡದಲ್ಲಿ ಮೀನಿಂಗ್ ಶಬ್ದಾತೀತ ತರಂಗಗಳು ಅಂತ ಕರೀತಾರೆ ಅನ್ಸುತ್ತೆ. ಒಂದು ನಿಮಿಷ ಹೇಳ್ತೀನಿ. ಎಕೋಲೊಕೇಶನ್. ಮನ್ವಿತಾ, ಇಲ್ಲಿ ಕನ್ನಡ ಮೀಡಿಯಂ ಮನ್ವಿತಾ? ಹಾ ಸರ್. ಓಕೆ, ಆಯ್ತು, ಒಂದು ನಿಮಿಷ ಹೇಳ್ತೀನಿ. ಆಯ್ತು, ಅದನ್ನ ನೋಡಿದ್ರೆ ಸಿಗುತ್ತೆ ನಿಮಗೆ. ಇದ್ರಲ್ಲಿ ಚೆಕ್ ಮಾಡಿದ್ರೆ ನಾನು ಮರ್ತ್ಬಿಟ್ಟೆ ಅನ್ಸುತ್ತೆ. ಆ ತರ ಇದ್ರೆ ನಾವು ಮರ್ತ್ರೆ, ನಿಮಗೆ ಈ ತರ ಹೇಳಿದ್ರು ಕೂಡ ನಾವು ಹೇಳಿಲ್ಲ ಅಂದ್ರೆ ಒಂದು ಮೆಸೇಜ್ ಮಾಡ್ಬಿಡಿ. ಯಾಕೆ ಅಂದ್ರೆ ಒಂದೊಂದ್ಸಲ ಈ ಕ್ಲಾಸಲ್ಲಿ ಕೇಳಿದ್ದು ಮರ್ತೋಗ್ಬಿಡುತ್ತೆ, ಆಯ್ತಾ? ನೆಕ್ಸ್ಟ್ ಚಿನ್ಮಯಿ ಜಿ ಪಟೇಲ್. ಚಿನ್ಮಯಿ, ಸರ್ ಅಲ್ಲಿ ಇವಾಗಿನ 10th ಕ್ವಶನ್ ಹೇಳ್ಕೊಡ್ತಲ್ಲ ಹಾ ಸರ್, ಅದ್ರಲ್ಲಿ LCM ಯಾಕೆ ಮಾಡ್ಬೇಕು? ಅಲ್ಲಿ ಮಿನಿಮಮ್ ಅಂತ ಏನೋ ಕೊಟ್ಟಿಲ್ವಲ್ಲ? ಒಳ್ಳೆ ಪ್ರಶ್ನೆ ಕೇಳಿದೆ ನೀವು, ಆಯ್ತಾ? ಒಳ್ಳೆ ಪ್ರಶ್ನೆ ಕೇಳಿದೆ, ಆಯ್ತು. ಒಂದ್ ನಿಮಿಷ ನೋಡಿ. ಈಗ ಯಾಕೆ ಈ ತರ ಮಾಡ್ಬೇಕು ಸರ್? ಇಲ್ಲೇನ್ ಮಿನಿಮಮ್ ಅಂತ ಕೊಟ್ಟಿಲ್ಲ ಅಥವಾ ಹೈಯೆಸ್ಟ್ ಅಂತ ಕೊಟ್ಟಿಲ್ಲ, ಆದ್ರೂ ಕೂಡ ನೀವು LCM ನ ತಗೊಂಡ್ರಿ ಯಾಕೆ ಅಂತ ಪ್ರಶ್ನೆ. ಒಳ್ಳೆ ಪ್ರಶ್ನೆ. ಈಗ ನೀವು ಸ್ವಲ್ಪ ಯೋಚನೆ ಮಾಡಿ. ಈಗ ಪ್ರಾಕ್ಟಿಕಲ್ ಆಗಿ ಬರೋಣ. ಈಗ ಏನಾಗ್ತಿದೆ, ಈ ಗಂಟೆ ಇದೆಯಲ್ವಾ, ಈ A ಗಂಟೆ ಎವ್ರಿ 12 ಮಿನಿಟ್ಸ್ಗೆ ಬಾರಿಸುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ಎವ್ರಿ 15 ಮಿನಿಟ್ಸ್ಗೆ, ಎವ್ರಿ 18 ಮಿನಿಟ್ಸ್ಗೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಎವ್ರಿ 12 ಮಿನಿಟ್ಸ್ಗೆ ಇದು ಬಾರಿಸ್ತಾ ಹೋಗುತ್ತೆ. ಯಾವುದು? ಈ A ಗಂಟೆ. ಇದು ಎವ್ರಿ 15 ಮಿನಿಟ್ಸ್ಗೆ ಬಾರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಇದು ಕೂಡ ಅಷ್ಟೇ, ಎವ್ರಿ 18 ಮಿನಿಟ್ಸ್ಗೆ ಇದು ರಿಂಗ್ ಆಗ್ತಾ ಹೋಗುತ್ತೆ. ಅಂದ್ರೆ ಅರ್ಥ, ನಾವ್ ಈ 18 ಇದಕ್ಕೆ 12 ಮಿನಿಟ್ಸ್ ಆಡ್ ಮಾಡ್ತಾ ಹೋಗ್ಬೇಕು, ಇದಕ್ಕೆ 15 ಮಿನಿಟ್ಸ್, ಇದಕ್ಕೆ 18 ಮಿನಿಟ್ಸ್ ನ ಆಡ್ ಮಾಡ್ತಾ ಹೋಗ್ಬೇಕು ಪ್ರತಿ ಸಲನೂ ಕೂಡ. ಸೊ ಅದ್ರ ಬದಲಾಗಿ ನಾವೇನ್ ಮಾಡಿದ್ವಿ, ಇದರ ಟೇಬಲ್ಸ್ ನ ಬರ್ಕೊಂಡ್ಬಿಡ್ತೀವಿ. ಸೊ 12 ನ ಟೇಬಲ್, 15 ನ ಟೇಬಲ್, 18 ನ ಟೇಬಲ್. ಯಾಕೆ ಅಂದ್ರೆ ಈಸಿ ಆಗ್ಲಿಕ್ಕೆ, ಆಡ್ ಮಾಡ್ಲಿಕ್ಕೆ. ಪ್ರತಿ ಸಲ ನಾವು ಆಡ್ ಮಾಡ್ಲಿಕ್ಕೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ 24 ಮಿನಿಟ್ಸ್ ಆಡ್ ಮಾಡ್ತೀವಿ, ಸಾರಿ 12 ಮಿನಿಟ್ಸ್ ನ. ನೆಕ್ಸ್ಟ್ 24, 36 ಮಿನಿಟ್ಸ್. ಸೊ ಅದೇ ತರ 48 ಮಿನಿಟ್ಸ್. 12 ನ ಟೇಬಲ್ ನೇ ಮಾಡ್ತಾ ಹೋಗ್ತೀವಿ. ಅಂದ್ರೆ ಅದೇ ಟೇಬಲ್ ನ ನಾವು ಬರಿತಾ ಹೋಗ್ಬೇಕು ಅಂತ ಹೇಳಿ ಅರ್ಥ. ನೆಕ್ಸ್ಟ್
ಇದೇ ತರ 84, 96 ಈ ರೀತಿ 12 ಎಲ್ಲಿವರೆಗೂ ಕಾಮನ್ ಆಗಿ ಅಂದ್ರೆ ಮೂರು ಒಟ್ಟಿಗೆ ಮತ್ತೆ ರಿಂಗ್ ಆಗ್ಬೇಕಲ್ವಾ, ಹಾಗಾಗಿ ಇದನ್ನು 15ಗೆ ನಾವು ಈ ರೀತಿ ಬರಿತಾ ಹೋಗ್ತೀವಿ. ಸೊ ಕಾಮನ್ ಆಗಿ ಇಲ್ಲಿ ಸಿಕ್ಬಿಡ್ತು 1 ಅವರ್ಗೆ ಇವೆರಡೂ ಕೂಡ ರಿಂಗ್ ಆಯ್ತು, ಆದ್ರೆ ಇದು ಸಿಕ್ಕಿಲ್ಲ ಇನ್ನ. ಅಂದ್ರೆ 36, 54, 72, ನೆಕ್ಸ್ಟ್ 90, ಅಂದ್ರೆ ಇದು ಇಷ್ಟು ನಿಮಿಷಕ್ಕೆ ಬಾರಿಸೋದು. ಸೊ ಇವೆರಡು ಮ್ಯಾಚ್ ಆಗುವಂತ ನಂಬರ್ ಬೇಕಲ್ವಾ. ಸೊ ಇದಕ್ಕೆ ಮಲ್ಟಿಪಲ್ಸ್ ನಾವು ನಾವೇ ಅರ್ಥ ಮಾಡ್ಕೋಬೇಕು. ಮಿನಿಮಮ್ ಅಂತ ನೆಕ್ಸ್ಟ್ ಯಾವಾಗ ಅಂತ ಕೇಳಿದ್ದಾರೆ, ಹಾಗಾಗಿ ನೆಕ್ಸ್ಟ್ ಈ ಇದರ ಮಲ್ಟಿಪಲ್ಸ್ ನಾವು ಬರ್ಕೊಂಡ್ರೆ ನೆಕ್ಸ್ಟ್ ಯಾವಾಗ ಅದು ಒಟ್ಟಿಗೆ ರಿಂಗ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಾವು LCM ನ ಮಾಡ್ಕೊಂಡ್ವಿ, ಈಸಿ ಮಾಡ್ಕೊಳ್ಳಿಕ್ಕೆ ನಮ್ ಕೆಲ್ಸನ. ಅವ್ರೇನ್ LCM ನೇ ಮಾಡ್ಕೊಂಡ್ ಮಾಡಿ ಅಂತ ಏನ್ ಹೇಳಿಲ್ಲ. ಬಟ್ ನೀವೇನಾದ್ರೂ ನೀವು ಇದಕ್ಕೆ 12 ಮಿನಿಟ್ಸ್ ನ ಆಡ್ ಮಾಡ್ತಾ ಹೋದ್ರೆ ಒಂದ್ 5 ನಿಮಿಷ ಬೇಕು, ಮತ್ತೆ ಇದಕ್ಕೆ 15 ಆಡ್ ಮಾಡ್ತಾ ಹೋದ್ರೆ ಒಂದ್ 2 ನಿಮಿಷ, ಇದಕ್ಕೆ 18 ಮಿನಿಟ್ಸ್ ನ ಆಡ್ ಮಾಡ್ತಾ ಹೋಗ್ಬೇಕು. ಅವಾಗ ನಿಮಗೆ ಸಿಗುತ್ತೆ ಮೂರು ಯಾವ್ದೋ ಒಂದು ಟೈಮ್ ಅಲ್ಲಿ ಒಟ್ಟಿಗೆ ರಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಈಸಿ ಮಾಡ್ಕೊಳ್ಳಿಕ್ಕೋಸ್ಕರ, ನಮ್ಮ ಕೆಲಸವನ್ನ ಈಸಿ ಮಾಡ್ಕೊಳ್ಳಿಕ್ಕೋಸ್ಕರ ನಾವು LCM ನ ತಗೊಂಡ್ವಿ. ಇದನ್ನ ಅರ್ಥ ಮಾಡ್ಕೊಂಡ್ವಿ ನಾವು, ಇದನ್ನ ಆಡ್ ಮಾಡೋ ಬದಲಾಗಿ ಈ ರೀತಿ ಮಾಡ್ಕೋಬಹುದಲ್ವಾ ಅಂತ ಹೇಳಿ ಅಷ್ಟೇನೆ. ಓಕೆನಾ ಚಿನ್ಮಯಿ? ಓಕೆ ಚಿನ್ಮಯ್? ಪೂರ್ವಿಕ್, ಸನ್ನಿಧಿ SB ಹೇಳು. ಸನ್ನಿಧಿ SB ಸನ್ನಿಧಿ ಸರ್ ಹೇಳಮ್ಮ. ನನಗೆ ಒಂದು ಅರ್ಥ ಆಗ್ಲಿಲ್ಲ ಕ್ವಶನ್. ಈ 9th one ಈ ಕ್ವಶನ್ ಅಮ್ಮ. ಇದೇ ಅರ್ಥ ಆಗ್ಲಿಲ್ವಾ? HCF ಕೇಳಿದ್ರೆ ಅಷ್ಟೇ, ಇನ್ನೇನು ಕೇಳಿಲ್ಲ ಇಲ್ಲಿ. ನಿನಗೆ ಏನು ಸರ್ಕಸ್ ಮಾಡಂಗಿಲ್ಲ ನೀನು. HCF ಅಂದ್ರೆ ಮಾಸ ಕೇಳಿದ್ದಾರೆ, ಮಾಸ ಮಾಡ್ಬೇಕು. ಮಾಸ ಅಂದ್ರೆ ಈ ಮೂರೂ ನಂಬರ್ನ ಮಾಸ ಅಂದ್ರೆ ಫ್ಯಾಕ್ಟರ್ ಮೀನ್ಸ್ ಈ ಮೂರು ಸಂಖ್ಯೆಯನ್ನ ಯಾವ ಸಂಖ್ಯೆಯಿಂದ ಭಾಗಿಸಬಹುದು ಅಂತ ಹೇಳಿ ಕೇಳಿದ್ದಾರೆ. 360, 108, 252. ಇದಕ್ಕೆ ಮಾಸ ಮಾಡ್ಬೇಕು ಅಂದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಬರ್ಕೊಳ್ಳಿ, ಕಾಮನ್ ಆಗಿರೋ ಫ್ಯಾಕ್ಟರ್ಸ್ ಮುಂದ್ ಕಡೆ ಬರ್ಕೊಂಡು ಮಲ್ಟಿಪಲ್ ಮಾಡಿದ್ರೆ ಮುಗಿದೋಯ್ತು. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಪಾಠನೇ ಅರ್ಥ ಆಗಿಲ್ಲ ನಿನಗೆ ಪೂರ್ತಿ ಒಂದ್ ಕಡೆಯಿಂದ ಅಂತ ಹೇಳ. ವೇದಾಂತ ಏನ್ ಡೌಟು? ಸರ್ ಎಕೋಲೊಕೇಶನ್ ಕನ್ನಡದಲ್ಲಿ ಇದ್ ಕೇಳಿದ್ರಲ್ಲ, ಪ್ರತಿಧ್ವನಿ ಅಲ್ಲ? ಪ್ರತಿಧ್ವನಿ ಸ್ಥಾನ ನಿಯಂತ್ರಣ. ಪ್ರತಿಧ್ವನಿ ಬ್ರೇಕ್ ಆಗ್ತಿದೆಯಲ್ಲ. ಪ್ರತಿಧ್ವನಿ ಸ್ಥಾನ ನಿಯಂತ್ರಣ. ಪ್ರತಿಧ್ವನಿ ಸ್ಥಾನ ನಿಯಂತ್ರಣ ಅಂತನಾ? ಸರ್ ಹೌದು. ಓಕೆ, ಪ್ರತಿಧ್ವನಿ ಸ್ಥಾನ ನಿಯಂತ್ರಣ ನಾನಾದ್ರೂ ಅರ್ಥ ಮಾಡಿಸಿದ್ದೆ ನಿನಗೆ ಏನು ಅಂತ ಹೇಳಿ. ಮನ್ವಿತಾ ಗೌಡ ಏನಂದ್ರೆ ಅಂತಂದ್ರೆ, ಈಗ ಒಂದು ಈ ತರ ಟ್ರೀ ಇರುತ್ತೆ, ಆ ಬರ್ಡ್ ಬ್ಯಾಟ್ ಅನ್ನೋದು ಅಂದ್ರೆ ಬಾವುಲಿ ಅಂತ ಹೇಳ್ತೀವಲ್ವಾ, ಅದು ಸೌಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದ್ರ ವಾಪಸ್ ಪ್ರತಿಧ್ವನಿ ಅಂದ್ರೆ ಎಕೋ ಮತ್ತೆ ವಾಪಸ್ ಬರುತ್ತಲ್ವಾ, ಅದರ ಆಧಾರದ ಮೇಲೆ ಇಲ್ಲಿ ಯಾವ್ದೋ ಒಂದು ವಸ್ತು ಇದೆ ಅಂತ ಅದು ಗೊತ್ತು ಮಾಡ್ಕೊಳ್ಳುತ್ತೆ. ಇದನ್ನೇ ಎಕೋ ಲೊಕೇಶನ್ ಅಂತ ಹೇಳ್ತೀವಿ. ಅದನ್ನ ಕನ್ನಡದಲ್ಲಿ ಪ್ರತಿಧ್ವನಿ ಸ್ಥಾನ ನಿಯಂತ್ರಣ ಅನ್ಸುತ್ತೆ ಅಲ್ವಾ? ಆಯ್ತು, ಅದನ್ನು ಸರಿಯಾಗಿ ನಾನು ಟೈಪ್ ಮಾಡಿ ಕಳಿಸ್ಕೊಡ್ತೀನಮ್ಮ ನೋಡ್ಬಿಟ್ಟು. ಆಯ್ತಾ? ಥ್ಯಾಂಕ್ ಯು ವೇದಾಂತ್. ಸಿರಿ, ಏನು ಡೌಟ್ ಇಲ್ವಾ? ಇದೆಯಾ ಏನಾದ್ರು ಕ್ವಶನ್? ಕ್ಲೋಸ್ ಮಾಡೋಣ. ಸೋನಾರ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಎಕೋ ಲೊಕೇಶನ್ ಸೋನಾರ್ ಅಂತಾರ? ಸರಿ, ನೀವ್ ಹೇಳ್ತಿರೋದು ಈ ಸಬ್ಮರೀನ್ಗಳು ಯೂಸ್ ಮಾಡುತ್ತಲ್ವಾ ಈ ಸೋನಾರ್ನ? ಸಬ್ಮೆರಿನ್ಸ್. ಸೊ ಅದನ್ನ ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ. ಸಬ್ಮೆರಿನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಸಬ್ಮೆರಿನ್ಸ್ ಅಲ್ಲಿರುವಂತ ಬಂಡೆಗಳು ಅಂದ್ರೆ ಇದು ಸಿ ಇರುತ್ತಲ್ವಾ, ನಿಮಗೆ ಗೊತ್ತಿರುತ್ತೆ. ಸಬ್ಮೆರಿನ್ಸ್ ಅಂದ್ರೆ ಸಮುದ್ರದ ಒಳಗಡೆ ಅಂತ ಓಡಾಡೋ ಅಂತಹ ಕೆಲವೊಂದು ವೆಹಿಕಲ್ ನಾವು ಇಟ್ಕೊಂಡಿದೀವಿ. ಸೊ ಫಾರ್ ಯುದ್ಧ ಮಾಡ್ಲಿಕ್ಕೋಸ್ಕರ ಆರ್ಮಿನಲ್ಲಿ ನಮ್ಮ ನೌಕಾಪಡೆಯಲ್ಲಿ ಇದೆ ಅದು. ಅಂದ್ರೆ ಸಬ್ಮೆರಿನ್ಸ್ ಸಮುದ್ರದ ಒಳಗಡೆ ಓಡಾಡ್ತಿರುತ್ತೆ. ಅಲ್ಲಿ ಯಾವ್ದಾದ್ರು ಕಲ್ಲು ಬಂಡೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಅದೇನ್ ಮಾಡುತ್ತೆ, ಸಬ್ಮೆರಿನ್ಸ್ ಈ ಸೋನಾರ್ ಸಿಸ್ಟಮ್ ಅಂತ ಯೂಸ್ ಮಾಡುತ್ತೆ. ಅಂದ್ರೆ ಒಂದು ಸೋನಾರ್ ಅನ್ನ ಒಂದು ರೇನ ಕಳಿಸುತ್ತೆ. ಅದು ಆ ರೇ ವಾಪಸ್ ಬರುತ್ತೆ ಮತ್ತೆ ಇದಕ್ಕೆ ತಲುಪಿಸುತ್ತೆ. ಅವಾಗ ಈ ಕಲ್ಲು ಎಷ್ಟು ದೂರದಲ್ಲಿದೆ, ಯಾವ ಪ್ರಮಾಣದಲ್ಲಿದೆ, ಎಷ್ಟು ಗಟ್ಟಿ ಇದೆ ಅನ್ನೋದನ್ನೆಲ್ಲದನ್ನು ಕೂಡ ಪತ್ತೆ ಹಚ್ಚುತ್ತೆ ಈ ಸೋನಾರ್ ಸಿಸ್ಟಮ್ ನ. ಇದು ಸಬ್ಮೆರಿನ್ಸ್ ಯೂಸ್ ಮಾಡುತ್ತೆ.
ಓಕೆ, ಅದು ಬೇರೆ. ಐ ಥಿಂಕ್ ಅದು ಬೇರೆ, ಇದು ಬೇರೆ ಅನ್ಸುತ್ತೆ. ನನಗೆ ಇಲ್ಲಿ ಎಕೋ ಲೊಕೇಶನ್ ಅಂತಾನೆ ಹೇಳ್ತಿದಾರಲ್ವಾ, ಅದೇ ಒಟ್ನಲ್ಲಿ ಸೇಮ್ ಮೆಥಡ್, ಬಟ್ ಈ ಬರ್ಡ್ ಯೂಸ್ ಮಾಡೋದು ಎಕೋ ಲೊಕೇಶನ್ ಅಂತ ಹೇಳಿ. ಆಯ್ತು, ಅದನ್ನೆರಡನ್ನು ಚೆಕ್ ಮಾಡಿ ನಾನು ನಿಮಗೆ ಇವಾಗಲೇ ಕಳಿಸ್ತೀನಿ. ಸರಿ ಮಕ್ಳೇ, ಎಲ್ಲರಿಗೂ ಬಾಯ್. ನಾನು ಇವಾಗಲೇ ಒಂದು 10 ಕ್ವಶನ್ಸ್ PDF ಬರುತ್ತೆ ನಿಮಗೆ, ಬುಕ್ ಇಲ್ದವರಿಗೆ. ಬುಕ್ ಇರೋರು 11 to 20 ಕ್ವಶನ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಬುಕ್ ಇಲ್ದವರು ನಾವು ಕಳಿಸುವಂತ PDF ನ ನೋಡಿ ಸಾಲ್ವ್ ಮಾಡಿ. ಎಲ್ರಿಗೂ ಬಾಯ್. ನಾಳೆ ಮತ್ತೆ 6:30 ಜಾಯಿನ್ ಆಗೋಣ.